So, hi everyone. So, in our last presentation session, we had covered topics on introduction about threads. What do you mean by thread? Thread andre ಏನು ಅಂತ explain ಮಾಡಿದ್ದೆ. Then I explained what do you mean by multi-threading ಅಂತ explain ಮಾಡಿದ್ದೆ. Then I explained the differences between thread and a process. Then I also explained the differences between multi-threading and multi-programming differences ಏನು ಅಂತ explain ಮಾಡಿದೆ. Apart from that, I also explained one important concept with respect to exam point of view. Exam point of view in the one important concept explain ಮಾಡಿದೆ, that is how to make classes threadable. ಯಾವ್ದಾದ್ರು ಒಂದು ನಾರ್ಮಲ್ ಕ್ಲಾಸ್ ನ ಪ್ರೊವೈಡ್ ಮಾಡಿದಾಗ ಆ ನಾರ್ಮಲ್ ಕ್ಲಾಸ್ ನ ಥ್ರೆಡ್ ಕ್ಲಾಸ್ ಆಗಿ ಕನ್ವರ್ಟ್ ಮಾಡೋದು ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಆ ನಾರ್ಮಲ್ ಕ್ಲಾಸ್ ನ ಥ್ರೆಡ್ ಕ್ಲಾಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ದೆನ್ ವಿ ಹ್ಯಾಡ್ ಟೂ ಚಾಯ್ಸಸ್. ಸೊ ಎರಡು ಚಾಯ್ಸ್ ಇತ್ತು ನಮ್ಮ ಹತ್ರ ಒಂದು ನಾರ್ಮಲ್ ಕ್ಲಾಸ್ ನ ಥ್ರೆಡ್ ಕ್ಲಾಸ್ ಆಗಿ ಕನ್ವರ್ಟ್ ಮಾಡಕ್ಕೆ. ಫಸ್ಟ್ ಬಂದು ಯು ಆರ್ ಇನ್ಹೆರಿಟಿಂಗ್ ದ ಥ್ರೆಡ್ ಕ್ಲಾಸ್, ಎಕ್ಸ್ಟೆಂಡ್ಸ್ ಥ್ರೆಡ್ ಮಾಡ್ತಾ ಇದ್ರಿ. ಸೆಕೆಂಡ್ ಯು ಆರ್ ಇಂಪ್ಲಿಮೆಂಟಿಂಗ್ ದ ಇಂಟರ್ಫೇಸ್, ಇಂಪ್ಲಿಮೆಂಟ್ಸ್ ರನ್ನಬಲ್ ಮಾಡ್ತಾ ಇದ್ರಿ. ದಿಸ್ ವೇರ್ ದ ಟೂ ವೇಸ್ ಫಾರ್ ವಿಚ್ ಯೂಸಿಂಗ್ ಯು ಕ್ಯಾನ್ ಕನ್ವರ್ಟ್ ಯುವರ್ ನಾರ್ಮಲ್ ಕ್ಲಾಸ್ ಇಂಟು ಥ್ರೆಡ್ ಕ್ಲಾಸ್. ಜೊತೆಗೆ ಅಪಾರ್ಟ್ ಫ್ರಮ್ ದಿಸ್ ಐ ಆಲ್ಸೋ ಎಕ್ಸ್ಪ್ಲೈನ್ ಸಮ್ ಕಾನ್ಸೆಪ್ಟ್ಸ್. ಸೊ ಪ್ರತಿಯೊಂದು ಥ್ರೆಡ್ ಎಕ್ಸಿಕ್ಯೂಷನ್ ಬಂದು ರನ್ ಮೆಥಡ್ ಒಳಗಾಗುತ್ತೆ. ಸೊ ಥ್ರೆಡ್ ಅಂತ ಇನ್ಬಿಲ್ಟ್ ಕ್ಲಾಸ್ ಒಳಗೆ ದೇರ್ ಆರ್ ಮೆನಿ ಮೆಥಡ್ಸ್. ಯಾವಾಗ ನಿಮ್ದು ನಾರ್ಮಲ್ ಕ್ಲಾಸ್ ಥ್ರೆಡ್ ಕ್ಲಾಸ್ ಆಯ್ತು ಅವಾಗ ಥ್ರೆಡ್ ಕ್ಲಾಸ್ ಒಳಗಿರೋ ಮೆಥಡ್ಸ್ ಎಲ್ಲ ನಾರ್ಮಲ್ ಕ್ಲಾಸ್ ಅಲ್ಲೂ ಯೂಸ್ ಮಾಡ್ತೀನಿ, ಬಿಕಾಸ್ ನಾವ್ ಇಟ್ ಇಸ್ ಎ ಥ್ರೆಡ್ ಕ್ಲಾಸ್. ಸುಮಾರು ಮೆಥಡ್ಸ್ ಗಳಿತ್ತು. ಸ್ಟಾರ್ಟ್ ಮೆಥಡ್ ಇತ್ತು. ಸೊ ಯು ನೀಡ್ ಟು ಕಾಲ್ ದ ಸ್ಟಾರ್ಟ್ ಮೆಥಡ್ ಫಾರ್ ಯುವರ್ ಥ್ರೆಡ್ ಟು ಗೆಟ್ ಎಕ್ಸಿಕ್ಯೂಟೆಡ್. ಇಟ್ ವಿಲ್ ಇನ್ ಟರ್ನ್ ಕಾಲ್ ದ ರನ್ ಮೆಥಡ್, ಅಲ್ಲಿ ಎಕ್ಸಿಕ್ಯೂಷನ್ ಆಗ್ತಾ ಇರುತ್ತೆ. ದೆನ್ ಗೆಟ್ ನೇಮ್ ಅಂತ ಒಂದು ಮೆಥಡ್ ಇತ್ತು ಇನ್ ಆರ್ಡರ್ ಟು ಒಬ್ಟೈನ್ ದ ನೇಮ್ ಆಫ್ ಎ ಥ್ರೆಡ್. ಸೆಟ್ ನೇಮ್ ಅಂತ ಒಂದು ಮೆಥಡ್ ಇತ್ತು ಇನ್ ಆರ್ಡರ್ ಟು ಸೆಟ್ ಎ ನೇಮ್ ಟು ಎ ಥ್ರೆಡ್. ಜಾಯಿನ್ ಅಂತ ಒಂದು ಮೆಥಡ್ ಇತ್ತು, ಯಾವ್ದಾರ ಒಂದು ಥ್ರೆಡ್ ನಾನು ವೆಯ್ಟ್ ಮಾಡಿಸ್ಬೇಕಿತ್ತು ಅಂದ್ರೆ. ಸೊ ದಿಸ್ ವೇರ್ ಆಲ್ ದ ಕಾನ್ಸೆಪ್ಟ್ಸ್ ವಿ ಫೌಂಡ್ ವಿ ಕವರ್ಡ್ ಇನ್ ದ ಪ್ರೀವಿಯಸ್ ಪ್ರೆಸೆಂಟೇಷನ್ ಸೆಷನ್. ಅಪಾರ್ಟ್ ಫ್ರಮ್ ದಟ್, so once you cover the first presentation session, so you should you need to watch the lab presentation session 3. Otherwise I can say lab program 3 na nodbeku, because in lab program 3 there is a program in which you can create multiple threads na simultaneous agi yav riti create madodu anta one lab program ide. So adunu saha exam alli kelo chances irutte. With Java program explain how to create multiple threads ಅಂತ ಕೇಳಿದ್ರೆ ಅವಾಗ ಆ ಜಾವಾ ಪ್ರೋಗ್ರಾಮ್ ಬರೆದು ಎಕ್ಸ್ಪ್ಲನೇಷನ್ ಬರೀಬಹುದು. ಸೊ ದಟ್ಸ್ ವೈ ದಟ್ ಲ್ಯಾಬ್ ಪ್ರೋಗ್ರಾಮ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫ್ರಮ್ ಥಿಯರಿ ಪಾಯಿಂಟ್ ಆಫ್ ವ್ಯೂ. ಫಸ್ಟ್ ಟಾಪಿಕ್ ಬಂದು ಹೌ ಯು ಕ್ಯಾನ್ ಕ್ರಿಯೇಟ್ ಥ್ರೆಡ್ಸ್ ಬೈ ಎಕ್ಸ್ಟೆಂಡಿಂಗ್ ಥ್ರೆಡ್ ಕ್ಲಾಸ್ ಅಂಡ್ ಬೈ ಇಂಪ್ಲಿಮೆಂಟಿಂಗ್ ರನಬಲ್ ಇಂಟರ್ಫೇಸ್. ಸೆಕೆಂಡ್ ಟಾಪಿಕ್ ಬಂದು ಹೌ ಯು ಕ್ಯಾನ್ ಕ್ರಿಯೇಟ್ ಮಲ್ಟಿಪಲ್ ಥ್ರೆಡ್ಸ್. So in this presentation session we shall try to cover this below topics. ಈ below topics ಏನೇನಿದೆ ಇದನ್ನ ಇವತ್ತಿನ ಪ್ರೆಸೆಂಟೇಷನ್ ಸೆಷನ್ ಅಲ್ಲಿ ಕವರ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ ಫಸ್ಟ್ ಟಾಪಿಕ್ ಬಂದು ಮೈನ್ ಥ್ರೆಡ್ ಅಂತ ಕರೀತಾರೆ. ಏನು ಮೈನ್ ಥ್ರೆಡ್ ಅಂದ್ರೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಕ್ಚುಲ್ ಆಗಿ ಮೈನ್ ಥ್ರೆಡ್ ಅಂದ್ರೆ ಏನು ಅಂದ್ರೆ, ನಿಮ್ದು ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಥ್ರೆಡ್ ಯಾವಾಗ್ಲೂ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. So this is the first thread which will start its execution when your program starts. In program start ಆದಾಗ ಫಸ್ಟ್ ಥ್ರೆಡ್ ಯಾವ್ದಾದ್ರು ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಅಂದ್ರೆ ಆ ಥ್ರೆಡ್ ನ ನಾನು ಮೈನ್ ಥ್ರೆಡ್ ಅಂತ ಕರಿತೀನಿ. ಸೊ ದಟ್ ಈಸ್ ಕಾಲ್ಡ್ ಎಸ್ ಮೈನ್ ಥ್ರೆಡ್. ನೆಕ್ಸ್ಟ್ ಟಾಪಿಕ್ ಇಸ್ ಕಾಲ್ಡ್ ಎಸ್ ಸಿಂಕ್ರೊನೈಸೇಷನ್. ಸಿಂಕ್ರೊನೈಸೇಷನ್ ಅಂದ್ರೆ ಏನು ಅಂದ್ರೆ, ನಾನು ಲ್ಯಾಬ್ ಪ್ರೋಗ್ರಾಮ್ 3B ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವಾಗ ನಾವು ಮಲ್ಟಿಪಲ್ ಥ್ರೆಡ್ಸ್ ನ ಕ್ರಿಯೇಟ್ ಮಾಡ್ತೀವಿ ಅವಾಗ ಒಂದೊಂದು ಥ್ರೆಡ್ ಇಂದ ಬರೋ ಔಟ್ಪುಟ್ ಏನಿರುತ್ತೆ ಆ ಎಲ್ಲಾ ಥ್ರೆಡ್ ಔಟ್ಪುಟ್ ಜಂಬಲ್ಡ್ ಅಪ್ ಫ್ಯಾಷನ್ ಅಲ್ಲಿ ಬರುತ್ತೆ. ದಟ್ ಮೀನ್ಸ್ ಫಸ್ಟ್ ಒನ್ ಥ್ರೆಡ್ ಔಟ್ಪುಟ್, ಆಮೇಲೆ ಇನ್ನೊಂದ್ ಥ್ರೆಡ್ ಔಟ್ಪುಟ್, ಆಮೇಲೆ ಇನ್ನೊಂದ್ ಥ್ರೆಡ್ ಔಟ್ಪುಟ್, ಆ ತರ ಸೀಕ್ವೆನ್ಶಿಯಲ್ ಫ್ಯಾಷನ್ ಅಲ್ಲಿ ನಿಮ್ಗೆ ಔಟ್ಪುಟ್ ಪ್ರಿಂಟ್ ಆಗಲ್ಲ. ಎಲ್ಲಾ ಥ್ರೆಡ್ಸ್ ಗಳದ್ದು ಔಟ್ಪುಟ್ ಜಂಬಲ್ಡ್ ಅಪ್ ಅಥವಾ ಮಿಕ್ಸ್ ಅಪ್ ಆಗಿ ಔಟ್ಪುಟ್ ಪ್ರಿಂಟ್ ಆಗ್ತಾ ಇರುತ್ತೆ. ಇದನ್ನ ಓವರ್ಕಮ್ ಮಾಡಕ್ಕೆ ಸಿಂಕ್ರೊನೈಸೇಷನ್ ಅಂತ ಟಾಪಿಕ್ ಯೂಸ್ ಮಾಡ್ತೀವಿ. ಅದೇನು ಸಿಂಕ್ರೊನೈಸೇಷನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಆ ಪರ್ಟಿಕ್ಯುಲರ್ ಟಾಪಿಕ್ ಬಂದಾಗ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಲೈಫ್ ಸೈಕಲ್ ಆಫ್ ಎ ಥ್ರೆಡ್. ಇದು ನಿಮ್ಗೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲೂ ಇದೆ. ಸೊ ಒಂದು ಲೈಫ್ ಸೈಕಲ್ ಥ್ರೆಡ್ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಎಕ್ಸಿಕ್ಯೂಟಬಲ್ ಸ್ಟೇಟ್ ಅಲ್ಲಿ ಯಾವಾಗಿರುತ್ತೆ, ವೈಟಿಂಗ್ ಸ್ಟೇಟ್ ಅಲ್ಲಿ ಯಾವಾಗಿರುತ್ತೆ, ಟೆಂಪ್ರರಿ ಟರ್ಮಿನೇಷನ್ ಯಾವಾಗ ಆಗುತ್ತೆ,
ಪರ್ಮನೆಂಟ್ ಆಗಿ ಥ್ರೆಡ್ ಯಾವಾಗ ಟರ್ಮಿನೇಟ್ ಆಗುತ್ತೆ ಅಷ್ಟು ಎಲ್ಲಾನು ಲೈಫ್ ಸೈಕಲ್ ಆಫ್ ಎ ಥ್ರೆಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಈ ಲೈಫ್ ಸೈಕಲ್ ಆಫ್ ಎ ಥ್ರೆಡ್ ನ ಎಕ್ಸಾಮ್ ಅಲ್ಲಿ ಚೇಂಜಿಂಗ್ ಸ್ಟೇಟ್ ಆಫ್ ಎ ಥ್ರೆಡ್ ಅಂತಾನು ಕೇಳ್ಬೋದು. ಸೊ ಆ ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ ಸಸ್ಪೆಂಡ್ ಅಂಡ್ ರೆಸ್ಯೂಮ್ ಮೆಥಡ್ ಗಳೇನಿದೆ ಆ ಮೆಥಡ್ ಮೇಲೆ ಒಂದು ಜಾವಾ ಪ್ರೋಗ್ರಾಮ್ ನ ಬರಿಬೇಕಾಗುತ್ತೆ ಈ ಪರ್ಟಿಕ್ಯುಲರ್ ಟಾಪಿಕ್ ಗೆ. ಲಾಸ್ಟ್ ಟಾಪಿಕ್ಸ್ ಫಾರ್ ದಿಸ್ ಪ್ರೆಸೆಂಟೇಶನ್ ಸೆಷನ್ ಇಸ್ ಅಲೈವ್ ಅಂಡ್ ಜಾಯಿನ್. ಇಸ್ ಅಲೈವ್ ಏನ್ ಯೂಸ್ ಮಾಡ್ತಾರೆ ಅಂದ್ರೆ ನೇಮೇ ಸಜೆಸ್ಟ್ ಮಾಡುತ್ತೆ ನೋಡಿ. ಇಸ್ ಅಲೈವ್ ಅಂದ್ರೆ ಯಾವ್ದಾದ್ರು ಒಂದು ಮೆಥಡ್ ಥ್ರೆಡ್ ಬದುಕಿದೆಯೋ ಇಲ್ವೋ ಅಂತ ಚೆಕ್ ಮಾಡುತ್ತೆ. ಥ್ರೆಡ್ ಏನಾದ್ರು ಬದುಕಿದ್ರೆ ಟ್ರೂ ರಿಟರ್ನ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ಮೆಥಡ್. ಥ್ರೆಡ್ ಬದುಕಿಲ್ಲ ಅಂದ್ರೆ ಫಾಲ್ಸ್ ನ ರಿಟರ್ನ್ ಮಾಡುತ್ತೆ. ಸೊ ಇಸ್ ಅಲೈವ್ ಚೆಕ್ಸ್ ವೆದರ್ ಎ ಗಿವನ್ ಥ್ರೆಡ್ ಇಸ್ ಅಲೈವ್ ಆರ್ ನಾಟ್, ಬದುಕಿದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡುತ್ತೆ. ಜಾಯಿನ್ ಮೆಥಡ್ ಬಂದು ಒಂದ್ ಥ್ರೆಡ್ ವೈಟಿಂಗ್ ಸ್ಟೇಟ್ ಹೋಗಕ್ಕೆ ಜಾಯಿನ್ ಮೆಥಡ್ ಹೆಲ್ಪ್ ಮಾಡುತ್ತೆ. So these are the major topics we shall cover in this particular presentation session. So the first topic is main thread. So first topic ಬಂದು main thread. I had already explained what you mean by main thread ಅಂತ ಅವಾಗಲೇ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟೆ. ಏನು main thread ಅಂದ್ರೆ it is the first thread which will start execution when your Java program starts. ನಿಮ್ ಜಾವಾ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ ಫಸ್ಟ್ ಎಕ್ಸಿಕ್ಯೂಟ್ ಆಗೋ ಥ್ರೆಡ್ ಮೈನ್ ಥ್ರೆಡ್ ಅಂತ ಕರಿತೀವಿ. ಈ ಮೈನ್ ಥ್ರೆಡ್ ಏನಿದೆ ಇಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಎಸ್ ಎ ಪೇರೆಂಟ್ ಥ್ರೆಡ್. ವೈ ಇಟ್ ಕ್ಯಾನ್ ಬಿ ಕಾಲ್ಡ್ ಎಸ್ ಪೇರೆಂಟ್ ಥ್ರೆಡ್? ಬಿಕಾಸ್ ಆಲ್ ದ ಥ್ರೆಡ್ಸ್ ವಿಚ್ ಯು ವಿಲ್ ಬಿ ಕ್ರಿಯೇಟಿಂಗ್ ವಿಲ್ ಬಿ ಕ್ರಿಯೇಟೆಡ್ ಫ್ರಮ್ ದಿಸ್ ಮೈನ್ ಥ್ರೆಡ್. ಅದಕ್ಕೆ ಇದನ್ನ ಪೇರೆಂಟ್ ಥ್ರೆಡ್ ಅಂತಾನು ಕರಿಬಹುದು ಅಂತ ಹೇಳ್ತಾನೆ. As you can see here, it is the parent thread from which all other child threads can be created. First point, it is the first thread to start execution when a program start. It is the first thread to start execution when a program start. Second point, it can also be called as a parent thread from which the child threads can be created. ಜೊತೆಗೆ ಮೇನ್ ಥ್ರೆಡ್ ಫಸ್ಟ್ ಸ್ಟಾರ್ಟ್ ಆದ್ರೂ ಸಹ ಇಟ್ ವಿಲ್ ಬಿ ದ ಲಾಸ್ಟ್ ಥ್ರೆಡ್ ಟು ಕಂಪ್ಲೀಟ್ ಎಕ್ಸಿಕ್ಯೂಷನ್ ಬೈ ಶಟಿಂಗ್ ಡೌನ್ ಆಲ್ ದ ಅದರ್ ಥ್ರೆಡ್ಸ್ ಆರ್ ಆಪರೇಷನ್ಸ್. Even though your main thread gets started first, but it will be the last thread to complete the execution by shutting down all the other operations or threads. ಎಲ್ಲ ರಿಮೈನಿಂಗ್ ಥ್ರೆಡ್ಸ್ ಮತ್ತೆ ಆಪರೇಷನ್ ನ ಶಟ್ ಡೌನ್ ಮಾಡಾದ್ಮೇಲೆ ನಂದು ಮೈನ್ ಥ್ರೆಡ್ ಅದರದ್ದು ಎಕ್ಸಿಕ್ಯೂಷನ್ ನ ಕಂಪ್ಲೀಟ್ ಮಾಡ್ಕೊಡುತ್ತೆ. ಸೊ ದಿಸ್ ಆರ್ ದ 3 ಮೇಜರ್ ಪಾಯಿಂಟ್ಸ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ಮೈನ್ ಥ್ರೆಡ್. ಏನೇನು? ಇಟ್ ಇಸ್ ದ ಫಸ್ಟ್ thread to start execution when a Java program starts. Second point, it is the parent thread from which all other child threads will be created. It will be the last thread to complete execution by shutting down all the other operation. This is a small Java program to explain how your main thread will work. The main thread ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಒಂದು ಸ್ಮಾಲ್ ಜಾವಾ ಪ್ರೋಗ್ರಾಮ್ ಟು ಶೋ ಯೂಸೇಜ್ ಆಫ್ main thread. ಸೊ ಒಂದ್ ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡಿದೀನಿ ಥ್ರೆಡ್ ಡೆಮೋ ಅಂತ. ಕ್ಲಾಸ್ ನೇಮ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಎಲ್ಲೂ ಸ್ಪೇಸ್ ಕೊಡಬಾರ್ದು. ಸೊ ದಿಸ್ ಇಸ್ ಎ ಸಿಂಗಲ್ ವರ್ಡ್. ಥ್ರೆಡ್ ಡೆಮೋ ಅನ್ನೋದು ಒಂದ್ ಸಿಂಗಲ್ ವರ್ಡ್. ಸೊ ಒಂದ್ ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡಿದೀನಿ ಥ್ರೆಡ್ ಡೆಮೋ ಅಂತ. ಕ್ಲಾಸ್ ಡೆಫಿನೇಷನ್ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಮೈನ್ ಫಂಕ್ಷನ್ ನ ಬರ್ಕೊಂಡಿದೀನಿ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್ ಫಂಕ್ಷನ್ ಗೆ ಏನಾದ್ರು ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡ್ಬೇಕಿದ್ರೆ ಇನ್ ಟರ್ಮ್ಸ್ ಆಫ್ ಅರೇ ಆರ್ಗ್ಯುಮೆಂಟ್ ನ ಪಾಸ್ ಮಾಡ್ತೀರಾ. ಎಲ್ಲ ಆರ್ಗ್ಯುಮೆಂಟ್ಸ್ ಜಾವಾ ಸ್ಟ್ರಿಂಗ್ ಡೇಟಾ ಟೈಪ್ ಅಲ್ಲಿ ಟ್ರೀಟ್ ಮಾಡುತ್ತೆ. ನಾನು ಏನು ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡ್ಲಿಲ್ಲ ಅಂದ್ರೆ ಈ ಅರೇ ಎಂಟಿ ಆಗಿರುತ್ತೆ. ನೆಕ್ಸ್ಟ್ ಮೈನ್ ಫಂಕ್ಷನ್ ಡೆಫಿನೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಮೈನ್ ಫಂಕ್ಷನ್ ಡೆಫಿನೇಷನ್ ಸ್ಟಾರ್ಟ್ ಮಾಡಿದಾಗ ಯಾವುದು ಕರೆಂಟ್ಲಿ ಎಕ್ಸಿಕ್ಯೂಟಿಂಗ್ ಥ್ರೆಡ್ ಅನ್ನೋ ಇನ್ಫಾರ್ಮೇಶನ್ ಬೇಕು ಅಂದ್ರೆ, ಬಿಕಾಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ ಮೈನ್ ಥ್ರೆಡ್ ಯಾವಾಗ್ಲೂ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. ನಿಮ್ ಪ್ರೋಗ್ರಾಮ್ ಸ್ಟಾರ್ಟ್ ಆದ ತಕ್ಷಣ ಬ್ಯಾಕ್ ಗ್ರೌಂಡ್ ಅಲ್ಲಿ ಮೈನ್ ಥ್ರೆಡ್ ಅಂತ ಒಂದ್ ಥ್ರೆಡ್ ಎಕ್ಸಿಕ್ಯೂಷನ್ ಆಗ್ತಾನೆ ಇರುತ್ತೆ. ಆ ಕರೆಂಟ್ ಎಕ್ಸಿಕ್ಯೂಟಿಂಗ್ ಥ್ರೆಡ್ ಯಾವುದು ಅಂತ ಇನ್ಫಾರ್ಮೇಶನ್ ತಗೋಬೇಕು ಅಂದ್ರೆ ಥ್ರೆಡ್ ಅನ್ನೋ ಇನ್ಬಿಲ್ಟ್ ಕ್ಲಾಸ್ ಏನಿದೆ ಆ ಕ್ಲಾಸ್ ಮುಖಾಂತರ ಡೈರೆಕ್ಟ್ ಆಗಿ ಕರೆಂಟ್ ಥ್ರೆಡ್ ಅಂತ ಮೆಥಡ್ ಕಾಲ್ ಮಾಡಿದ್ರೆ ಇಟ್ ವಿಲ್ ರಿಟರ್ನ್ ದ ಆಬ್ಜೆಕ್ಟ್ ಆಫ್ ಮೈನ್ ಥ್ರೆಡ್ ವಿಚ್ ಇಸ್ ಕರೆಂಟ್ಲಿ ಗೆಟಿಂಗ್ ಎಕ್ಸಿಕ್ಯೂಟೆಡ್. ಬ್ಯಾಕ್ ಗ್ರೌಂಡ್ ಅಲ್ಲಿ ಮೈನ್ ಥ್ರೆಡ್ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತಲ್ವಾ, ಆ ಮೈನ್ ಥ್ರೆಡ್ ಆಬ್ಜೆಕ್ಟ್ ನ ರಿಟರ್ನ್ ಮಾಡುತ್ತೆ. ಸೊ ಆಬ್ಜೆಕ್ಟ್ ನ ಒಬ್ಟೈನ್ ಮಾಡ್ಕೋಬೇಕು ಅಂದ್ರೆ ಥ್ರೆಡ್ ಕ್ಲಾಸ್ ಮುಖಾಂತರ ಕರೆಂಟ್ ಥ್ರೆಡ್ ಅನ್ನೋ ಮೆಥಡ್ ಕಾಲ್ ಮಾಡಿದ್ರೆ ಯಾವ ಥ್ರೆಡ್ ಕರೆಂಟ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆ ಆ ಥ್ರೆಡ್ ಆಬ್ಜೆಕ್ಟ್ ನ ರಿಟರ್ನ್ ಮಾಡುತ್ತೆ. ಸೊ
ಸೊ ಕರೆಂಟ್ಲಿ ಮೈನ್ ಥ್ರೆಡ್ ಎಕ್ಸಿಕ್ಯೂಟ್ ಆಗ್ತಿರೋದ್ರಿಂದ ಮೈನ್ ಥ್ರೆಡ್ ಆಬ್ಜೆಕ್ಟ್ ನ ರಿಟರ್ನ್ ಮಾಡಿ ಟಿ ಕೊಡುತ್ತೆ. ಸೊ ಆ ಟಿ ಅಲ್ಲಿರೋ ಇನ್ಫಾರ್ಮೇಶನ್ ನ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಮಾಡಿದಾಗ ನನಗೆ ಔಟ್ಪುಟ್ ಅಲ್ಲಿ ನೇಮ್ ಆಫ್ ದ ಥ್ರೆಡ್ ಪ್ರಿಂಟ್ ಆಗುತ್ತೆ. ಆ ಥ್ರೆಡ್ ಪ್ರಿಯಾರಿಟಿ ಏನಿದೆ ಅಂತ ಪ್ರಿಂಟ್ ಆಗುತ್ತೆ. ದಿಸ್ ಇಸ್ ದ ಹೈಯೆಸ್ಟ್ ಪ್ರಿಯಾರಿಟಿ. ನಿಮಗೆ 1 2 3 4 5 ಅಲ್ಲಿ ಥ್ರೆಡ್ ಪ್ರಿಯಾರಿಟಿ ಸ್ಟಾರ್ಟ್ ಆಯ್ತು ಅಂದ್ರೆ ಈಗ ಹೈಯೆಸ್ಟ್ ಪ್ರಿಯಾರಿಟಿ ಅಂತ ಟ್ರೀಟ್ ಮಾಡ್ಕೋತಾರೆ. ನೆಕ್ಸ್ಟ್ ಅದು ಯಾವ ಗ್ರೂಪ್ಗೆ ಬಿಲಾಂಗ್ ಆಗಿದೆ ಅನ್ನೋದನ್ನ ಸಜೆಸ್ಟ್ ಮಾಡುತ್ತೆ. ಸೊ ಮೈನ್ ಥ್ರೆಡ್ which has a priority of 5 and it belongs to main group ಗೆ ಬಿಲಾಂಗ್ ಆಗುತ್ತೆ. ಈ ಟೈಪ್ ಆಫ್ ಥ್ರೆಡ್ ಮೈನ್ ಗ್ರೂಪ್ ಬಿಲಾಂಗ್ ಆಗುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಈ ಥ್ರೆಡ್ ಏನಿದೆ ಈ ಪರ್ಟಿಕ್ಯುಲರ್ ಥ್ರೆಡ್ ಗೆ ನೇಮ್ ಚೇಂಜ್ ಮಾಡ್ತೀನಿ. ಮೈನ್ ಅಂತ ನೇಮ್ ಇರುತ್ತೆ ಡಿಫಾಲ್ಟ್ ಆಗಿ. ಸೆಟ್ ನೇಮ್ ಮೆಥಡ್ ಯೂಸ್ ಮಾಡಿ ಮೈನ್ ಬದಲು ಮೈ ಥ್ರೆಡ್ ಅಂತ ಚೇಂಜ್ ಮಾಡ್ತೀನಿ. ಅದಾದ್ಮೇಲೆ ಟಿ ಇನ್ಫಾರ್ಮೇಶನ್ ನ ಪ್ರಿಂಟ್ ಮಾಡಿದಾಗ ಮೈನ್ ಅನ್ನೋ ಜಾಗದಲ್ಲಿ ಮೈ ಥ್ರೆಡ್ ಪ್ರಿಂಟ್ ಆಗುತ್ತೆ. ಬಿಕಾಸ್ ಥ್ರೆಡ್ ನೇಮ್ ನ ಚೇಂಜ್ ಮಾಡಿದೀರಾ, ಮೈ ಥ್ರೆಡ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀರಾ. ಸೊ ಅದಕ್ಕೆ ಮೈನ್ ಅನ್ನೋ ಥ್ರೆಡ್ ನೇಮ್ ಜಾಗದಲ್ಲಿ ಮೈ ಥ್ರೆಡ್ ಪ್ರಿಂಟ್ ಆಗುತ್ತೆ. ಈ ಥ್ರೆಡ್ ಪ್ರಿಯಾರಿಟಿ ಪ್ರಿಂಟ್ ಆಗುತ್ತೆ. ಈ ಥ್ರೆಡ್ ಯಾವ ಗ್ರೂಪ್ಗೆ ಬಿಲಾಂಗ್ ಆಗುತ್ತೆ ಆ ಗ್ರೂಪ್ ಸಹ ಇಲ್ಲಿ ಪ್ರಿಂಟ್ ಆಗ್ತಾ ಇದೆ. ಸೊ ದಿಸ್ ಇಸ್ ದ ಥಿಂಗ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ಮೈನ್ ಥ್ರೆಡ್. In order to obtain the thread which is currently getting executed, you need to call the current thread method through your thread inbuilt class. That will return an object of the thread which is currently getting executed. ಆ ಆಬ್ಜೆಕ್ಟ್ ನ ಪ್ರಿಂಟ್ ಮಾಡಿದಾಗ ಮೈನ್ ಥ್ರೆಡ್ ಕರೆಂಟ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತ ಬರುತ್ತೆ. ಅದ್ರದ್ದು ಪ್ರಿಯಾರಿಟಿ 5. ಈ ಮೈನ್ ಥ್ರೆಡ್ ಮೈನ್ ಅನ್ನೋ ಥ್ರೆಡ್ ಗ್ರೂಪ್ ಬಿಲಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ಈ ಮೈನ್ ಥ್ರೆಡ್ ನೇಮ್ ಚೇಂಜ್ ಮಾಡ್ಬೇಕು ಅಂದ್ರೆ ಸೆಟ್ ನೇಮ್ ಮೆಥಡ್ ಯೂಸ್ ಮಾಡಿ ನೇಮ್ ಚೇಂಜ್ ಮಾಡಬಹುದು. ಸೊ ಪ್ರಿಂಟ್ ಮಾಡಿದಾಗ ಮೈನ್ ಥ್ರೆಡ್ ಜಾಗದಲ್ಲಿ ಮೈ ಥ್ರೆಡ್ ಅಂತ ನೇಮ್ ಚೇಂಜ್ ಆಗಿ ಔಟ್ಪುಟ್ ಪ್ರಿಂಟ್ ಆಗಿರುತ್ತೆ. ಸೊ ದಿಸ್ ಆರ್ ದ ಥಿಂಗ್ಸ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ಮೈನ್ ಥ್ರೆಡ್. ಮೈನ್ ಥ್ರೆಡ್ ರಿಲೇಟೆಡ್ ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ನೆನಪಿರಬೇಕು. ಸೊ ದ ನೆಕ್ಸ್ಟ್ ಟಾಪಿಕ್ ಇಸ್ ಕಾಲ್ಡ್ ಆಸ್ ಸಿಂಕ್ರೊನೈಸೇಷನ್. ನೆಕ್ಸ್ಟ್ ಟಾಪಿಕ್ ನ ಸಿಂಕ್ರೊನೈಸೇಷನ್ ಅಂತ ಕರೀತಾರೆ. ಸೊ ಫಸ್ಟ್ ಆಫ್ ಆಲ್ ವಾಟ್ ಡು ಯು ಮೀನ್ ಬೈ ಸಿಂಕ್ರೊನೈಸೇಷನ್ ಅಂತ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸಪೋಸ್ ಈಗ ಒಂದು 2ಕ್ಕಿಂತ ಜಾಸ್ತಿ ಥ್ರೆಡ್ಸ್ ಇದೆ ಅಂತ ಅನ್ಕೊಳ್ಳಿ. ದೇರ್ ಆರ್ 2 or more ಥ್ರೆಡ್ಸ್. ಈ 2 or more ಥ್ರೆಡ್ಸ್ ಏನಿದೆ ದೇ ಆರ್ ಟ್ರೈಯಿಂಗ್ ಟು ಆಕ್ಸೆಸ್ ಎ ಶೇರ್ಡ್ ಮೆಮೊರಿ ಅಥವಾ ಶೇರ್ಡ್ ರಿಸೋರ್ಸ್. ಒಂದು ಯಾವುದೋ ಮೆಮೊರಿ ಇದೆ, ಜಾಗ ಇದೆ. ಆ ಮೆಮೊರಿನ 2-3 ಥ್ರೆಡ್ಗಳು ಸೈಮಲ್ಟೇನಿಯಸ್ ಆಗಿ ಆಕ್ಸೆಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾವೆ. ಆ ತರ ಸೈಮಲ್ಟೇನಿಯಸ್ ಆಗಿ 2-3 ಥ್ರೆಡ್ ಒಂದು ಶೇರ್ಡ್ ಮೆಮೊರಿನ ಆಕ್ಸೆಸ್ ಮಾಡಬೇಕು ಅಂದ್ರೆ then if I want to make sure that only one of the thread should be given access to the shared resource. ಆ 2-3 ಥ್ರೆಡ್ ಶೇರ್ಡ್ ಮೆಮೊರಿನ ಆಕ್ಸೆಸ್ ಮಾಡ್ತಾ ಇದಾವೆ. ಬಟ್ ನಾನು ಬರೀ ಒಂದೇ ಥ್ರೆಡ್ ಮಾತ್ರ ಆ ಶೇರ್ಡ್ ಮೆಮೊರಿದು ಆಕ್ಸೆಸ್ ನ ಕೊಡ್ಬೇಕು ಅಂತ ಇದ್ರೆ then I need to use a concept called as synchronization. ಅವಾಗ ನಾನು ಸಿಂಕ್ರೊನೈಸೇಷನ್ ಅನ್ನೋ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀನಿ. ಏನು ಸಿಂಕ್ರೊನೈಸೇಷನ್ ಅಂದ್ರೆ when 2 or more threads are trying to access a shared resources or memory, then only one of the thread should be given access to the shared resource. ಬರೀ ಒಂದೇ ಥ್ರೆಡ್ ಮಾತ್ರ ಶೇರ್ಡ್ ರಿಸೋರ್ಸ್ ಆಕ್ಸೆಸ್ ಕೊಟ್ಟಿರ್ಬೇಕು. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಸಿಂಕ್ರೊನೈಸೇಷನ್ ಅಂತ ಕರೀತಾರೆ. ಈ ಪ್ರೋಸೆಸ್ಗೆ ಸಿಂಕ್ರೊನೈಸೇಷನ್ ಅಂತ ಕರೀತಾರೆ. ಈ ಸಿಂಕ್ರೊನೈಸೇಷನ್ ಅನ್ನೋ ಪ್ರೋಸೆಸ್ ನ ಅಚೀವ್ ಮಾಡಕ್ಕೆ ಏನು ಸಿಂಕ್ರೊನೈಸೇಷನ್ ಅನ್ನೋ ಪ್ರೋಸೆಸ್, ಒಂದು ಶೇರ್ಡ್ ರಿಸೋರ್ಸಸ್ ಇದ್ದಾಗ 2ಕ್ಕಿಂತ ಜಾಸ್ತಿ ಥ್ರೆಡ್ ಇದ್ದಾಗ ಬರೀ ಒಂದೇ ಒಂದು ಥ್ರೆಡ್ ಶೇರ್ಡ್ ಮೆಮೊರಿನ ಆಕ್ಸೆಸ್ ಮಾಡ್ಕೋಬೇಕು ಅಂದ್ರೆ ದೆನ್ ಯು ಆರ್ ಯೂಸಿಂಗ್ ಎ ಪ್ರೋಸೆಸ್ ಕಾಲ್ಡ್ ಆಸ್ ಸಿಂಕ್ರೊನೈಸೇಷನ್. ಈ ಸಿಂಕ್ರೊನೈಸೇಷನ್ ಅನ್ನೋ ಪ್ರೋಸೆಸ್ ನ ಅಚೀವ್ ಮಾಡಕ್ಕೆ ದೇರ್ ಇಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಮಾನಿಟರ್ ಅಥವಾ ಮ್ಯೂಟೆಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈ ಮಾನಿಟರ್ ಅಥವಾ ಮ್ಯೂಟೆಕ್ಸ್ ಕಾನ್ಸೆಪ್ಟ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಥ್ರೆಡ್ ಒಂದು ಮಾನಿಟರ್ಗೆ ಆಕ್ಸೆಸ್ ಸಿಕ್ಕಿದ್ಮೇಲೆ ದೆನ್ ಬೇರೆ ಯಾವ ಥ್ರೆಡ್ ಆ ಮಾನಿಟರ್ ನ ಆಕ್ಸೆಸ್ ಮಾಡ್ಕೊಳಕ್ ಆಗಲ್ಲ ಅಂತ ಸೆಟ್ ಮಾಡ್ಬಿಡ್ತೀವಿ. ಮ್ಯೂಟೆಕ್ಸ್ ಅಂತ ಒಂದು ವೇರಿಯೇಬಲ್ ಇರುತ್ತೆ. ಆ ವೇರಿಯೇಬಲ್ ಗೆ ಯಾವ್ದೋ ಒಂದು ಎ ಅನ್ನೋ ಥ್ರೆಡ್ ಒಂದು ಶೇರ್ಡ್ ಮೆಮೊರಿನ ಆಕ್ಸೆಸ್ ಮಾಡ್ತಾ ಇತ್ತು. ಸೊ ಆಗ ಮ್ಯೂಟೆಕ್ಸ್ ವೇರಿಯೇಬಲ್ ನ ಲಾಕ್ ಮಾಡ್ಬಿಡ್ತೀನಿ. ಯಾವಾಗ ಮ್ಯೂಟೆಕ್ಸ್ ವೇರಿಯೇಬಲ್ ಲಾಕ್ ಆಗುತ್ತೆ ಅವಾಗ ಎ ಥ್ರೆಡ್ ಮಾತ್ರ ಶೇರ್ಡ್ ಮೆಮೊರಿನ ಆಕ್ಸೆಸ್ ಮಾಡಬಹುದು. ರಿಮೈನಿಂಗ್ ಯಾವ ಥ್ರೆಡ್ ಶೇರ್ಡ್ ಮೆಮೊರಿನ ಆಕ್ಸೆಸ್ ಮಾಡಕ್ ಆಗೋದಿಲ್ಲ. ಯಾವಾಗ ಮ್ಯೂಟೆಕ್ಸ್ ಅನ್ಲಾಕ್ ಆಗುತ್ತೆ ಅವಾಗ ಮಾತ್ರ ರಿಮೈನಿಂಗ್ ಥ್ರೆಡ್ ಶೇರ್ಡ್ ಮೆಮೊರಿನ ಆಕ್ಸೆಸ್ ಮಾಡ್ಕೋಬಹುದು. ಸೊ ಅಟ್ ಎನಿ ಒನ್ ಪಾಯಿಂಟ್ ಆಫ್ ಟೈಮ್ only one thread can access the shared memory.
multiple threads cannot simultaneously access the shared memory. This is called as synchronization. ಅದನ್ನೇ ಹೇಳಿರೋದು. As you can see here, when a thread is accessed to the monitor, then no other threads can access the monitor. ಒಂದ್ ಥ್ರೆಡ್ ಮಾನಿಟರ್ ನ ಆಕ್ಸೆಸ್ ಮಾಡಾದ್ಮೇಲೆ ಬೇರೆ ಯಾವ ಥ್ರೆಡ್ ಮಾನಿಟರ್ ನ ಆಕ್ಸೆಸ್ ಮಾಡಕ್ ಆಗಲ್ಲ. ಓನ್ಲಿ ವೆನ್ ಎ ಮಾನಿಟರ್ ಇಸ್ ರಿಲೀಸ್ಡ್ ಬೈ ದ ಕರೆಂಟ್ ಥ್ರೆಡ್, ಆ ಮಾನಿಟರ್ ನ ಕರೆಂಟ್ ಥ್ರೆಡ್ ರಿಲೀಸ್ ಮಾಡಾದ್ಮೇಲೆ ದೆನ್ ಇಟ್ ಕ್ಯಾನ್ ಬಿ ಆಕ್ಸೆಸ್ಡ್ ಬೈ ಅದರ್ ಥ್ರೆಡ್ಸ್ ಅಂತ ಆಗ್ಬೇಕು. ಈ ಚೇಂಜ್ ಮಾಡ್ಕೊಳ್ಳಿ. ದೆನ್ ಓನ್ಲಿ ಇಟ್ ಕ್ಯಾನ್ ಬಿ ಆಕ್ಸೆಸ್ಡ್ ಬೈ ಅದರ್ ಥ್ರೆಡ್ಸ್. ಸೊ ಆ ಮಾನಿಟರ್ ನ ಕರೆಂಟ್ ಥ್ರೆಡ್ ರಿಲೀಸ್ ಮಾಡಾದ್ಮೇಲೆ ಮಾತ್ರ ರಿಮೈನಿಂಗ್ ಥ್ರೆಡ್ಸ್ ಯಾವ್ದಿರುತ್ತೆ ಅವು ಮಾನಿಟರ್ ನ ಆಕ್ಸೆಸ್ ಮಾಡ್ಕೊಳಕ್ ಆಗುತ್ತೆ. ಸೊ ಅದನ್ನ ಈ ಮಾನಿಟರ್ ಕಾನ್ಸೆಪ್ಟ್ ಏನಿದೆ ಅದು ಮ್ಯೂಟೆಕ್ಸ್ ಅಂತ ಒಂದು ವೇರಿಯೇಬಲ್ ಮುಖಾಂತರ ಇಂಪ್ಲಿಮೆಂಟ್ ಮಾಡ್ಕೋತಾರೆ. ಯಾವಾಗ ಮ್ಯೂಟೆಕ್ಸ್ ಲಾಕ್ ಇರುತ್ತೆ, ಇಫ್ ಮ್ಯೂಟೆಕ್ಸ್ ಈಕ್ವಲ್ಸ್ ಲಾಕ್, ನೋ ಆಕ್ಸೆಸ್ ಟು ಅದರ್ ಥ್ರೆಡ್ಸ್. ಬೇರೆ ಯಾವ ಥ್ರೆಡ್ಸ್ ಆ ಶೇರ್ಡ್ ಮೆಮೊರಿನ ಅಥವಾ ಶೇರ್ಡ್ ರಿಸೋರ್ಸ್ ನ ಆಕ್ಸೆಸ್ ಮಾಡ್ಕೊಳಕ್ ಆಗಲ್ಲ. ಯಾವಾಗ ಮ್ಯೂಟೆಕ್ಸ್ ಲಾಕ್ ಆಗಿದ್ದಾಗ, ಮ್ಯೂಟೆಕ್ಸ್ ಅನ್ಲಾಕ್ ಆದಾಗ ಮಾತ್ರ ಬೇರೆ ಥ್ರೆಡ್ಸ್ ಗಳು ಆ ಶೇರ್ಡ್ ಮೆಮೊರಿನ ಆಕ್ಸೆಸ್ ಮಾಡಕ್ ಹೋಗ್ತವೆ. ಸೊ ಈ ಕಾನ್ಸೆಪ್ಟ್ ಗೆ ಸಿಂಕ್ರೊನೈಸೇಷನ್ ಅಂತ ಕರಿತೀವಿ. ದಿಸ್ ಸಿಂಕ್ರೊನೈಸೇಷನ್ ಕಾನ್ಸೆಪ್ಟ್ ಏನಿದೆ ಅದನ್ನ ಜಾವಾದಲ್ಲಿ ನಾವು 2 ಡಿಫ್ರೆಂಟ್ ವೇಸ್ ಅಲ್ಲಿ ಅಚೀವ್ ಮಾಡಬಹುದು. ಆ 2 ಡಿಫ್ರೆಂಟ್ ವೇಸ್ ಯಾವ್ದ್ಯಾವ್ದು ಅಂದ್ರೆ, ಫಸ್ಟ್ ಒನ್ ಇಸ್ ಕಾಲ್ಡ್ as synchronized statement, ಸೆಕೆಂಡ್ ಒನ್ ಇಸ್ ಕಾಲ್ಡ್ as synchronized block ಅಂತ ಕರೀತಾರೆ. ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಸಿಂಕ್ರೊನೈಸೇಷನ್ ಏನಿದೆ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್. ಸೊ ಸಿಂಕ್ರೊನೈಸೇಷನ್ ನ ಆದಷ್ಟು ನೀಟಾಗಿ ಕಲ್ತ್ಕೋಬೇಕು. ಯುವರ್ 2 ವೇಸ್ ಆಫ್ ಕ್ರಿಯೇಟಿಂಗ್ ಥ್ರೆಡ್ಸ್ ಏನಿದೆ ಅದು ಇಂಪಾರ್ಟೆಂಟ್. ಈ ಸಿಂಕ್ರೊನೈಸೇಷನ್ ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಈ ಮಾಡ್ಯೂಲ್ ಅಲ್ಲಿ ತುಂಬಾನೇ ಕಮ್ಮಿ ಕಾನ್ಸೆಪ್ಟ್ಸ್ ಇದೆ, ಟಾಪಿಕ್ಸ್ ಇದೆ, ಎಲ್ಲಾನು ಇಂಪಾರ್ಟೆಂಟ್ ಇದೆ. ಸೊ ಯು ಶುಡ್ ಕಂಪ್ಲೀಟ್ಲಿ ಫಿನಿಶ್ ದಿಸ್ ಪರ್ಟಿಕ್ಯುಲರ್ ಮಾಡ್ಯೂಲ್. ಸೊ ಏನು ಸಿಂಕ್ರೊನೈಸೇಷನ್ ಅಂದ್ರೆ, when 2 or more threads are trying to access a shared resource or memory, then only one of the thread should be given access to the shared resource. This process is called as synchronization. This is achieved with a concept called as monitor. When a thread is accessed by the monitor, then no other threads can access the monitor. Only when the monitor is released by the current thread, then it can be accessed by other threads. Mutex ಏನಾದ್ರು ಲಾಕ್ ಆದ್ರೆ then no access to other threads. You can achieve synchronization in Java using 2 ways. They are synchronized statement and the second one is synchronized block. Now we shall look into the Java programs which achieve synchronization in Java using synchronized statement. ಸೊ ಫಸ್ಟ್ ಈಗ ಸಿಂಕ್ರೊನೈಸ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಯಾವ ರೀತಿ ನಾವು ಸಿಂಕ್ರೊನೈಸೇಷನ್ ಅಚೀವ್ ಮಾಡ್ತಾ ಇದೀವಿ ಅಂತ ಒಂದು ಓವರ್ವ್ಯೂ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಪ್ರೋಗ್ರಾಮ್ ನೋಡಲ್ಲ. 2 ಥ್ರೆಡ್ಸ್ ಗಳನ್ನ ಯೂಸ್ ಮಾಡ್ತಾ ಇದೀನಿ ನಾನು. ದೇರ್ ಆರ್ 2 ಥ್ರೆಡ್ಸ್. ಮೊದಲನೇ ಥ್ರೆಡ್ ನ ಎ ಥ್ರೆಡ್ ಅಂತ ಕರಿತೀವಿ. ಸಾರಿ, ಈ ಎ ಏನಿದೆ ಇದು ನಾರ್ಮಲ್ ಕ್ಲಾಸ್ ಆಗಿತ್ತು. ಯಾವಾಗ ಎಕ್ಸ್ಟೆಂಡ್ಸ್ ಥ್ರೆಡ್ ಆಯ್ತು ಅವಾಗ ಈ ಎ ಅನ್ನೋ ನಾರ್ಮಲ್ ಕ್ಲಾಸ್ ಇಟ್ ಇನ್ಹೆರಿಟೆಡ್ ದ ಫೀಚರ್ಸ್ ಆಫ್ ಥ್ರೆಡ್ ಕ್ಲಾಸ್. ಸೊ ಅವಾಗ ಎ ಅನ್ನೋ ನಾರ್ಮಲ್ ಕ್ಲಾಸ್ ಸಹ ಥ್ರೆಡ್ ಆಗಿ ಕನ್ವರ್ಟ್ ಆಯ್ತು. ಅದೇ ರೀತಿ ಬಿ ಅಂತ ಒಂದು ಥ್ರೆಡ್ ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಸೊ ದೇರ್ ಆರ್ 2 ಥ್ರೆಡ್ಸ್. ಎ ಅಂತ ಒಂದು ಥ್ರೆಡ್ ಇದೆ, ಬಿ ಅಂತ ಒಂದು ಥ್ರೆಡ್ ಇದೆ. ಈ 2 ಥ್ರೆಡ್ಗಳು ಡಿಸ್ಪ್ಲೇ ಅಂತ ಒಂದು ಮೆಥಡ್ ನ ಆಕ್ಸೆಸ್ ಮಾಡ್ತಾ ಇದ್ದಾವೆ. ಎ ಥ್ರೆಡ್ ಡಿಸ್ಪ್ಲೇ ಮೆಥಡ್ ನ ಆಕ್ಸೆಸ್ ಮಾಡ್ತಾ ಇದೆ, ಬಿ ಥ್ರೆಡ್ ಸಹ ಡಿಸ್ಪ್ಲೇ ಮೆಥಡ್ ನ ಆಕ್ಸೆಸ್ ಮಾಡ್ತಾ ಇದೆ. ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ಪ್ರತಿ ಒಂದು ಥ್ರೆಡ್ ಎಕ್ಸಿಕ್ಯೂಷನ್ ಅದ್ರದ್ದು ರನ್ ಮೆಥಡ್ ಒಳಗೆ ಎಕ್ಸಿಕ್ಯೂಷನ್ ಆಗ್ತಾ ಇರುತ್ತೆ. ಈಚ್ ಥ್ರೆಡ್ ಎಕ್ಸಿಕ್ಯೂಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ಇಟ್ಸ್ ರನ್ ಮೆಥಡ್. ಸೊ ಈ ಎ ಥ್ರೆಡ್ ರನ್ ಮೆಥಡ್ ಒಳಗಡೆ ಡಿಸ್ಪ್ಲೇ ಮೆಥಡ್ ನ ಕಾಲ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಬಿ ಥ್ರೆಡ್ ರನ್ ಮೆಥಡ್ ಒಳಗೆ ಡಿಸ್ಪ್ಲೇ ಮೆಥಡ್ ನ ಕಾಲ್ ಮಾಡ್ತಾ ಇದ್ದೀನಿ. ಸೊ ಈ ಡಿಸ್ಪ್ಲೇ ಮೆಥಡ್ ನ 2 ಥ್ರೆಡ್ ಗಳು ಕಾಲ್ ಮಾಡ್ತಾ ಇದಾವೆ, ಎ ಥ್ರೆಡ್ ಮತ್ತೆ ಬಿ ಥ್ರೆಡ್. ಈಗ ನಾನು ಈ ಡಿಸ್ಪ್ಲೇ ಮೆಥಡ್ ನ ಸಿಂಕ್ರೊನೈಸ್ಡ್ ಫ್ಯಾಷನ್ ಅಲ್ಲಿ ಎ ಮತ್ತೆ ಬಿ ಥ್ರೆಡ್ ಆಕ್ಸೆಸ್ ಮಾಡ್ಕೊಳ್ಳೋ ತರ ಮಾಡಬೇಕು. ದಟ್ ಮೀನ್ಸ್ ಎ ಥ್ರೆಡ್ ಡಿಸ್ಪ್ಲೇ ಮೆಥಡ್ ನ ಆಕ್ಸೆಸ್ ಮಾಡ್ಬೇಕಾದ್ರೆ ಬಿ ಥ್ರೆಡ್ ಡಿಸ್ಪ್ಲೇ ಮೆಥಡ್ ನ ಆಕ್ಸೆಸ್ ಮಾಡಬಾರದು. ಬಿ ಥ್ರೆಡ್ ಡಿಸ್ಪ್ಲೇ ಮೆಥಡ್ ನ ಆಕ್ಸೆಸ್ ಮಾಡ್ಬೇಕಿದ್ರೆ ಎ ಥ್ರೆಡ್ ಡಿಸ್ಪ್ಲೇ ಮೆಥಡ್ ನ ಆಕ್ಸೆಸ್ ಮಾಡಬಾರದು. ಸೊ ಇನ್ ಆರ್ಡರ್ ಟು ಅಚೀವ್ ಸಚ್ ಸಿಂಕ್ರೊನೈಸೇಷನ್, ನಂದು ಡಿಸ್ಪ್ಲೇ ಮೆಥಡ್ ಏನಿದೆ ಆ ಡಿಸ್ಪ್ಲೇ ಮೆಥಡ್ಗೆ ಸಿಂಕ್ರೊನೈಸ್ಡ್ ಅನ್ನೋ ಕೀವರ್ಡ್ ಇಂದ ಪ್ರಿಸೀಡ್ ಮಾಡಬೇಕು. So once you precede your display method with a keyword called as synchronized,
then this display method can be accessed by any one thread at any one point of time. ಯಾವ್ದಾದ್ರು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಯಾವ್ದಾದ್ರು ಒಂದ್ ಥ್ರೆಡ್ ಮಾತ್ರ ಡಿಸ್ಪ್ಲೇ ಮೆಥಡ್ ನ ಆಕ್ಸೆಸ್ ಮಾಡಬಹುದು. ಇದು ಕಾನ್ಸೆಪ್ಟ್ ಓವರ್ ವ್ಯೂ. ಈಗ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಎರಡು ಥ್ರೆಡ್ ಇದೆ, ಎರಡು ಥ್ರೆಡ್ ಸಹ ಡಿಸ್ಪ್ಲೇ ಮೆಥಡ್ ನ ಆಕ್ಸೆಸ್ ಮಾಡ್ಕೋತಾ ಇವೆ. ವಿ ಶುಡ್ ಮೇಕ್ ಶೂರ್ ದಟ್ only one of the thread will access the display method at any one point of time. In order to achieve that, ಈ ಡಿಸ್ಪ್ಲೇ ಮೆಥಡ್ ಏನಿದೆ ಆ ಡಿಸ್ಪ್ಲೇ ಮೆಥಡ್ ಹಿಂದೆ ಸಿಂಕ್ರೊನೈಸ್ಡ್ ಅನ್ನೋ ಕೀವರ್ಡ್ ಇಂದ ಪ್ರಿಸೀಡ್ ಮಾಡ್ತೀವಿ. ಅವಾಗ ಈ ಡಿಸ್ಪ್ಲೇ ಮೆಥಡ್ ನ ಯಾವ್ದಾದ್ರು ಒಂದ್ ಥ್ರೆಡ್ ಮಾತ್ರ ಅಟ್ ಎ ಟೈಮ್ ಎಕ್ಸೆಸ್ ಮಾಡಕ್ಕಾಗುತ್ತೆ. ಈಗ ಪ್ರೋಗ್ರಾಮ್ ನ ನೋಡ್ಕೊಂಡು ಹೋಗೋದ ಯಾವ ರೀತಿ ಪ್ರೋಗ್ರಾಮ್ ಅಥವಾ ಯಾವ ರೀತಿ ಸಿಂಕ್ರೊನೈಸ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಸಿಂಕ್ರೊನೈಸೇಷನ್ ನ ಅಚೀವ್ ಮಾಡಿದ್ದಾರೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಪ್ಯಾಕೇಜ್ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ java.util.star. ಯುಟಿಲಿಟಿ ಪ್ಯಾಕೇಜ್ ಅಲ್ಲಿ ಎಲ್ಲ ಇನ್ಬಿಲ್ಟ್ ಕ್ಲಾಸಸ್ ಇಂಟರ್ಫೇಸಸ್ ಎಲ್ಲ ಇಂಪೋರ್ಟ್ ಆಗೋಗುತ್ತೆ. ನೆಕ್ಸ್ಟ್ ಟೆಸ್ಟ್ ಅಂತ ಒಂದು ಕ್ಲಾಸ್ ಬರ್ಕೊಂಡಿದ್ದಾರೆ. ಟೆಸ್ಟ್ ಕ್ಲಾಸ್ ಡೆಫಿನೇಷನ್ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಡಿಸ್ಪ್ಲೇ ಅಂತ ಒಂದು ಮೆಥಡ್ ಡೆಫಿನೇಷನ್ ಬರೀತಾ ಇದ್ದಾರೆ. ಆ ಡಿಸ್ಪ್ಲೇ ಮೆಥಡ್ಗೆ ರಿಟರ್ನ್ ಟೈಪ್ ವಾಯ್ಡ್ ಒಂದು ಪ್ಯಾರಾಮೀಟರ್ ಪಾಸ್ ಮಾಡ್ತಾ ಇದ್ದಾರೆ ಡಿಸ್ಪ್ಲೇ ಮೆಥಡ್ಗೆ. ಆ ಪ್ಯಾರಾಮೀಟರ್ ನಮ್ ಅಂತ ಇಂಟೀಜರ್ ಡೇಟಾ ಟೈಪ್ ಪ್ಯಾರಾಮೀಟರ್. ಈ ಡಿಸ್ಪ್ಲೇ ಮೆಥಡ್ ನ ಸಿಂಕ್ರೊನೈಸ್ಡ್ ಮಾಡಿದ್ದಾರೆ. ದಟ್ ಮೀನ್ಸ್ only one of the thread can access the display method at any one point of time. At a time ಅಲ್ಲಿ ಒಂದು ಥ್ರೆಡ್ ಮಾತ್ರ ಡಿಸ್ಪ್ಲೇ ಮೆಥಡ್ ನ ಆಕ್ಸೆಸ್ ಮಾಡಬೇಕು. ಅದಕ್ಕೆ ಸಿಂಕ್ರೊನೈಸ್ಡ್ ಅನ್ನೋ ಕೀವರ್ಡ್ ಇಂದ ಪ್ರಿಸೀಡ್ ಮಾಡಿದ್ದೀನಿ. ಸೊ ಡಿಸ್ಪ್ಲೇ ಮೆಥಡ್ ಡೆಫಿನೇಷನ್ ಏನಿದೆ ಅಂತ ನೋಡೋಣ. ಸೊ ಫಸ್ಟ್ ಟೇಬಲ್ ಸ್ಟಾರ್ಟೆಡ್ ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಒಂದು ಫಾರ್ ಲೂಪ್ ಬರ್ಕೊಂಡಿದ್ದೀನಿ. 1 to 10 ವರ್ಗೂ ಫಾರ್ ಲೂಪ್ ರನ್ ಆಗ್ತಾ ಇದೆ. ಒಳಗಡೆ ಏನ್ ಮಾಡ್ತಾ ಇದೀನಿ ನೋಡಿ, ಇಲ್ಲಿ ಪ್ರಿಂಟ್ LN ಬರ್ದಿಲ್ಲ, ಬರೀ ಪ್ರಿಂಟ್ ಬರ್ದೀನಿ. ಸೊ ನ್ಯೂ ಲೈನ್ಗೆ ಹೋಗಲ್ಲ. ಸೊ ಇಲ್ಲಿ ಪ್ರಿಂಟ್ ಮಾಡ್ತಾ ಇದೀನಿ ನಮ್ ಇಂಟು ಐ. ಇಲ್ಲಿ ನಮ್ ಏನ್ ಕಳ್ಸಿರ್ತಾರೆ, ಫಾರ್ ಎಕ್ಸಾಂಪಲ್ ನಮ್ಮ 2 ಕಳ್ಸಿರ್ತೀನಿ ಅಂತ ಅನ್ಕೊಳ್ಳಿ. ಸೊ 2 ಇಂಟು ಐ ಅಂದ್ರೆ ಫಸ್ಟ್ I1 ಇರುತ್ತೆ. 2 ಇಂಟು 1 2 ಅಂತ ಪ್ರಿಂಟ್ ಆಗುತ್ತೆ. ಆಮೇಲೆ ಒಂದು ಸ್ಪೇಸ್ ಬರುತ್ತೆ. ನೆಕ್ಸ್ಟ್ ಐ ವ್ಯಾಲ್ಯೂ 2 ಆಗಿರುತ್ತೆ. 2 ಇಂಟು 2 ಅಂದ್ರೆ 4. ಸೊ ಟೇಬಲ್ ಆಫ್ 2 ಪ್ರಿಂಟ್ ಆಗುತ್ತೆ. 2 4 6 8 10 12 14 16 18 20 ವರ್ಗುನು ಒಂದೊಂದು ಸ್ಪೇಸ್ ಬಿಟ್ಟು ಪ್ರಿಂಟ್ ಮಾಡ್ತಾ ಇದೆ. ನೆಕ್ಸ್ಟ್ ಟೇಬಲ್ ಎಂಡೆಡ್ ಅಂತ ಪ್ರಿಂಟ್ ಮಾಡ್ತೀನಿ. ಅದಾದ್ಮೇಲೆ ಇಲ್ಲಿ ಒಂದು ಟ್ರೈ ಕ್ಯಾಚ್ ಬ್ಲಾಕ್ ಬರ್ಕೊಂಡಿದ್ದೀನಿ. ಈ ಟ್ರೈ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ, ಥ್ರೆಡ್ ನ ಈ ಪರ್ಟಿಕ್ಯುಲರ್ ಥ್ರೆಡ್, ಈಗ ಯಾವ್ದೋ ಒಂದು ಥ್ರೆಡ್ ಡಿಸ್ಪ್ಲೇ ಮೆಥಡ್ ನ ಕಾಲ್ ಮಾಡಿರುತ್ತೆ. ನಾ ತೋರಿಸ್ದೆ ಅಲ್ವಾ, 2 ಥ್ರೆಡ್ ಇತ್ತು. ಒಂದು ಎ ಥ್ರೆಡ್ ಇತ್ತು, ಇನ್ನೊಂದು ಬಿ ಥ್ರೆಡ್ ಇತ್ತು. ಎ ಅಥವಾ ಬಿ ಥ್ರೆಡ್ ಅಲ್ಲಿ ಯಾವ್ದಾದ್ರು ಒಂದ್ ಥ್ರೆಡ್ ಡಿಸ್ಪ್ಲೇ ಮೆಥಡ್ ನ ಕಾಲ್ ಮಾಡ್ಕೊಂಡಿರುತ್ತೆ. ಆ ಥ್ರೆಡ್ ನ ಸ್ಲೀಪ್ ಮಾಡಿಸ್ತಾ ಇದ್ದೀನಿ. ದಟ್ ಮೀನ್ಸ್ ವೈಟಿಂಗ್ ಮೋಡ್ಗೆ ಕಳಿಸ್ತಾ ಇದ್ದೀನಿ. ಯಾವಾಗ ಎ ಥ್ರೆಡ್ ವೆಯ್ಟ್ ಹೋಗುತ್ತೆ ಅವಾಗ ಬಿ ಥ್ರೆಡ್ ಸ್ಟಾರ್ಟ್ ಆಗ್ಬಿಡ್ತಿತ್ತು. ಯಾವಾಗ ನಿಮ್ ಡಿಸ್ಪ್ಲೇ ಮೆಥಡ್ ನ ಸಿಂಕ್ರೊನೈಸ್ಡ್ ಮಾಡಿಲ್ಲ ಅಂದ್ರೆ ಎ ವೈಟಿಂಗ್ ಸ್ಟೇಟ್ ಹೋಗಿದೆ. ಸೊ CPU ಈಗ ಫ್ರೀ ಇದೆ, ನಾನ್ ಸ್ಟಾರ್ಟ್ ಮಾಡ್ಬೋದು ಅಂತ ಬಿ ಥ್ರೆಡ್ ಸ್ಟಾರ್ಟ್ ಆಗ್ತಾ ಇತ್ತು. ಬಟ್ ಡಿಸ್ಪ್ಲೇ ಮೆಥಡ್ ನ ಸಿಂಕ್ರೊನೈಸ್ಡ್ ಮಾಡಿರೋದ್ರಿಂದ ಎ ಥ್ರೆಡ್ ಏನಾದ್ರು ವೈಟಿಂಗ್ ಸ್ಟೇಟ್ ಹೋದ್ರು ಸಹ ಬಿ ಥ್ರೆಡ್ ಸ್ಟಾರ್ಟ್ ಆಗಲ್ಲ. ಅಂಟಿಲ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗೋವರೆಗೂ ಎ ಥ್ರೆಡ್ ಬಿ ಥ್ರೆಡ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗಲ್ಲ. ಅದನ್ನೇ ಇಲ್ಲಿ ಬರೆಯೋದು. ಇಟ್ ವೋಂಟ್ ಲೆಟ್ ಕ್ಲಾಸ್ ಬಿ ಟು ಎಕ್ಸಿಕ್ಯೂಟ್ while it is in sleep, because in synchronization it never executes other thread until the current thread executes. Current thread execution complete ಮಾಡೋವರೆಗೂ ಎ ಥ್ರೆಡ್ ಸ್ಲೀಪ್ ಹೋದ್ರು ಸಹ ಬಿ ಥ್ರೆಡ್ ಎಕ್ಸಿಕ್ಯೂಷನ್ ನ ಸ್ಟಾರ್ಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಟ್ರೈ ಬ್ಲಾಕ್ ಗೆ ಕರೆಸ್ಪಾಂಡಿಂಗ್ ಆಗಿ ಒಂದು ಕ್ಯಾಚ್ ಬ್ಲಾಕ್ ಬರ್ಕೊಂಡಿದ್ದೀನಿ. ಇದು ಡಿಸ್ಪ್ಲೇ ಮೆಥಡ್ ಡೆಫಿನೇಷನ್ ಎಂಡ್ ಆಗ್ತಾ ಇದೆ. ಇದು ಟೆಸ್ಟ್ ಕ್ಲಾಸ್ ಡೆಫಿನೇಷನ್ ಎಂಡ್ ಆಗ್ತಾ ಇದೆ. ಸೊ ಏನೇನ್ ಬರ್ಕೊಂಡಿದ್ದೀನಿ ಟೆಸ್ಟ್ ಕ್ಲಾಸ್ ಒಳಗೆ, ಒಂದು ಡಿಸ್ಪ್ಲೇ ಮೆಥಡ್ ಅದನ್ನ ಸಿಂಕ್ರೊನೈಸ್ಡ್ ಮಾಡಿದ್ದೀನಿ. ಟೇಬಲ್ ಸ್ಟಾರ್ಟೆಡ್, ಯಾವ ನಂಬರ್ ಕಳ್ಸಿರ್ತೀನಿ ಆ ನಂಬರ್ದು ಟೇಬಲ್ ಪ್ರಿಂಟ್ ಆಗುತ್ತೆ. ಬಿಕಾಸ್ ಆ ನಂಬರ್ಗೆ 1 to 10 ವರ್ಗೂ ಮಲ್ಟಿಪ್ಲೈ ಮಾಡಿದಾಗ ಆಬ್ವಿಯಸ್ಲಿ ಆ ನಂಬರ್ದು ಟೇಬಲ್ ಪ್ರಿಂಟ್ ಆಗುತ್ತೆ. ಟೇಬಲ್ ಎಂಡೆಡ್ ಅಂತ ಬರೀತೀನಿ. ಈ ಪರ್ಟಿಕ್ಯುಲರ್ ಥ್ರೆಡ್ ಯಾವ ಥ್ರೆಡ್ ಡಿಸ್ಪ್ಲೇ ಮೆಥಡ್ ಕಾಲ್ ಆಗಿರುತ್ತೆ ಅದು ಸ್ಲೀಪ್ ಹೋದ್ರು ಸಹ ಇನ್ನೊಂದು ಥ್ರೆಡ್ ಎಕ್ಸಿಕ್ಯೂಷನ್ ನ ಸ್ಟಾರ್ಟ್ ಮಾಡೋದಿಲ್ಲ. ಓಕೆನಾ? ಓಕೆ, ನೆಕ್ಸ್ಟ್ ಈಗ ಎ ಮತ್ತೆ ಬಿ ಕ್ಲಾಸ್ ಡೆಫಿನೇಷನ್ ಬರ್ತೀನಿ. ಸೊ ಈಗ ಟೆಸ್ಟ್ ಕ್ಲಾಸ್ ಆಯ್ತು. ಟೆಸ್ಟ್ ಕ್ಲಾಸ್ ಒಳಗೆ ಡಿಸ್ಪ್ಲೇ ಮೆಥಡ್ ಇತ್ತು. ಸೊ ಈಗ ಎ ಕ್ಲಾಸ್ ಬರ್ತೀನಿ. ಎ ನಾರ್ಮಲ್ ಕ್ಲಾಸ್ ನ ಥ್ರೆಡ್ ಕ್ಲಾಸ್ ಕನ್ವರ್ಟ್ ಮಾಡ್ತೀನಿ. ಟೆಸ್ಟ್ ಅಂತ ಏನ್ ಕ್ಲಾಸ್ ಇತ್ತು, ಈ ಟೆಸ್ಟ್ ಕ್ಲಾಸ್ಗೆ ಒಂದು ರೆಫರೆನ್ಸ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇಟ್ ಇಸ್ ನಾಟ್ ಅನ್ ಆಬ್ಜೆಕ್ಟ್. In order to create an object in Java, you need to use new operator. ಇಲ್ಲಿ ನಾನು ನ್ಯೂ ಆಪರೇಟರ್ ಯೂಸ್ ಮಾಡಿದಿಲ್ಲ. ಸೊ ಯೂಸ್ ಮಾಡಿಲ್ಲ ಅಂದ್ರೆ ಈ TH1 ಅಂತ ಏನಿದೆ, ಇಟ್ ಇಸ್ ಜಸ್ಟ್ ಎ ರೆಫರೆನ್ಸ್ ಆಫ್ ಟೆಸ್ಟ್ ಕ್ಲಾಸ್. ಟೆಸ್ಟ್ ಕ್ಲಾಸ್ ಟು ಬರೀ ರೆಫರೆನ್ಸ್, ಇನ್ನೂ ಆಬ್ಜೆಕ್ಟ್ ಆಗಿಲ್ಲ.
ಓಕೆನಾ. ನೆಕ್ಸ್ಟ್ ಒಂದು ಕನ್ಸ್ಟ್ರಕ್ಟರ್ ಬರ್ಕೊಂಡಿದ್ದೀನಿ, ಈ ಕನ್ಸ್ಟ್ರಕ್ಟರ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಎ ಕ್ಲಾಸ್ ಒಂದು ಕನ್ಸ್ಟ್ರಕ್ಟರ್. ನೆಕ್ಸ್ಟ್ ರನ್ ಮೆಥಡ್ ಬರ್ಕೊಂಡಿದ್ದೀನಿ, ರನ್ ಮೆಥಡ್ ಒಳಗೆ TH1 ಈ ರೆಫರೆನ್ಸ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಅದು ಹೆಂಗೆ ಅಂತ ಹೇಳ್ತೀನಿ. ಸೊ ಇದನ್ನು ಸಹ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ರೀತಿ ಬಿ ಕ್ಲಾಸ್ಗೆ ಟೆಸ್ಟ್ ಅನ್ನೋ ಕ್ಲಾಸ್ಗೂ ಒಂದು ರೆಫರೆನ್ಸ್ ಬರ್ಕೊಂಡಿದ್ದೀನಿ TH2. ಬಿ ಕ್ಲಾಸ್ಗೆ ಕನ್ಸ್ಟ್ರಕ್ಟರ್ ಬರ್ಕೊಂಡಿದ್ದೀನಿ, ಬಿ ಕ್ಲಾಸ್ ಟು ರನ್ ಮೆಥಡ್ ಬರ್ಕೊಂಡಿದ್ದೀನಿ. ಸೊ ಇದು ಎ ಕ್ಲಾಸ್ ಟು ಡೆಫಿನೇಷನ್, ಇದು ಬಿ ಕ್ಲಾಸ್ ಟು ಡೆಫಿನೇಷನ್. ನೆಕ್ಸ್ಟ್ ಪ್ರತಿಯೊಂದು ಜಾವಾ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೂ ಯು ನೀಡ್ ಟು ಹ್ಯಾವ್ ಎ ಕ್ಲಾಸ್ ವಿಚ್ ಕಂಟೈನ್ಸ್ ಮೇನ್ ಫಂಕ್ಷನ್. ಮೇನ್ ಫಂಕ್ಷನ್ ಇರುವಂತ ಒಂದು ಕ್ಲಾಸ್ ಇರಬೇಕು. ಸೊ ಥ್ರೆಡ್ ಡೆಮೋ ಅಂತ ಒಂದು ಕ್ಲಾಸ್ ಇದೆ, ಸ್ಪೇಸ್ ಇರಬಾರ್ದಿಲ್ಲಿ, ಸಿಂಗಲ್ ವರ್ಡ್. ಆ ಥ್ರೆಡ್ ಡೆಮೋ ಅನ್ನೋ ಕ್ಲಾಸ್ಗೆ ಮೇನ್ ಫಂಕ್ಷನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್. ಇಲ್ಲಿ ಟೆಸ್ಟ್ ಅಂತ ಏನ್ ಕ್ಲಾಸ್ ಇತ್ತು, ಅದೇ ಡಿಸ್ಪ್ಲೇ ಮೆಥಡ್ ಇತ್ತಲ್ಲ, ಆ ಟೆಸ್ಟ್ ಕ್ಲಾಸ್ಗೆ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ while I am creating the object for the test class, I am creating the object with the help of new operator. ನ್ಯೂ ಆಪರೇಟರ್ ಯೂಸ್ ಮಾಡಿ ಟೆಸ್ಟ್ ಕ್ಲಾಸ್ಗೆ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀನಿ. ಅದೇ ರೀತಿ ನನ್ನ ಥ್ರೆಡ್ ಏನಿತ್ತು, ಎ ಕ್ಲಾಸ್ ಏನಿತ್ತು ಥ್ರೆಡ್ ಕ್ಲಾಸು, ಅದಕ್ಕೂ ಸಹ T1 ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ ವಿತ್ ಹೆಲ್ಪ್ ಆಫ್ ನ್ಯೂ ಆಪರೇಟರ್. ಯಾವಾಗ ಒಂದು ಕ್ಲಾಸ್ಗೆ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀರಾ ಅವಾಗ ಆ ಕ್ಲಾಸ್ ಕನ್ಸ್ಟ್ರಕ್ಟರ್ ಕಾಲ್ ಆಗೋಗುತ್ತೆ. ಸೊ ಈ ಕ್ಲಾಸ್ ಟು ಕನ್ಸ್ಟ್ರಕ್ಟರ್ ಕಾಲ್ ಆದಾಗ ನೀವು ಪ್ಯಾರಾಮೀಟರ್ ಅಲ್ಲಿ OB ಪಾಸ್ ಮಾಡ್ತಾ ಇದ್ದೀರಾ. OB ಏನು, ಟೆಸ್ಟ್ ಕ್ಲಾಸ್ ಟು ಆಬ್ಜೆಕ್ಟ್. ಸೊ ಈಗ ಎ ಕ್ಲಾಸ್ ಟು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಎ ಕ್ಲಾಸ್ ಟು ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ, ಆ ಕನ್ಸ್ಟ್ರಕ್ಟರ್ ಗೆ OB ಪಾಸ್ ಮಾಡಿದ್ದೀರಾ, OB ಬಂದು ಟೆಸ್ಟ್ ಕ್ಲಾಸ್ ಟು ಆಬ್ಜೆಕ್ಟ್. ಸೊ ಈ OB ಪಾಸ್ ಆಗುತ್ತೆ. ಸೊ ಎ ಕನ್ಸ್ಟ್ರಕ್ಟರ್ ಬಂದಾಗ ಆ OB ಬಂದು T ಕೂತ್ಕೊಳ್ಳುತ್ತೆ. ನಾವು T ಇಸ್ ಎನ್ ಆಬ್ಜೆಕ್ಟ್ ಆಫ್ ಟೆಸ್ಟ್ ಕ್ಲಾಸ್. ಈಗ ನೋಡಿ ಅಬ್ಸರ್ವ್ ಮಾಡಿ, OB ಇಸ್ ಎನ್ ಆಬ್ಜೆಕ್ಟ್ ಆಫ್ ಟೆಸ್ಟ್ ಕ್ಲಾಸ್, ಅದನ್ನ ಕನ್ಸ್ಟ್ರಕ್ಟರ್ ಕಳಿಸ್ತಾ ಇದ್ದೀರಾ ಎ ಕನ್ಸ್ಟ್ರಕ್ಟರ್ಗೆ. ಸೊ ಎದು ಕನ್ಸ್ಟ್ರಕ್ಟರ್ ಬಂದಾಗ T ಗೆ OB ಬರುತ್ತೆ. ಸೊ T ಇಸ್ ಎನ್ ಆಬ್ಜೆಕ್ಟ್ ಆಫ್ ಟೆಸ್ಟ್ ಕ್ಲಾಸ್. ಆ T ನ TH1 ಗೆ ಅಸೈನ್ ಮಾಡ್ತೀರಾ. ಸೊ ಯಾವಾಗ T ನ TH1 ಗೆ ಅಸೈನ್ ಮಾಡ್ತೀರಾ, TH1 ಅಲ್ಲಿವರೆಗೂ ರೆಫರೆನ್ಸ್ ಆಗಿತ್ತು. ಯಾವಾಗ T ನ TH1 ಗೆ ರೆಫರೆನ್ಸ್ ಅಸೈನ್ ಮಾಡ್ತೀರಾ, ನಾವು TH1 ಬಿಕೇಮ್ ಎನ್ ಆಬ್ಜೆಕ್ಟ್ ಆಫ್ ಟೆಸ್ಟ್ ಕ್ಲಾಸ್. ಈಗ TH1 ಟೆಸ್ಟ್ ಕ್ಲಾಸ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ಏನ್ ಮಾಡ್ತಾ ಇದೀನಿ, ಬಿ ಅನ್ನೋ ಕ್ಲಾಸ್ಗೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದೀನಿ T2 ಅಂತ. ಯಾವಾಗ ಬಿ ಕ್ಲಾಸ್ಗೆ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀರಾ, ಬಿ ಕ್ಲಾಸ್ ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ. ಆ ಕನ್ಸ್ಟ್ರಕ್ಟರ್ ಗೆ ಟೆಸ್ಟ್ ಕ್ಲಾಸ್ ಆಬ್ಜೆಕ್ಟ್ ನ ಪ್ಯಾರಾಮೀಟರ್ ಆಗಿ ಕಳಿಸ್ತಾ ಇದ್ದೀರಾ. ಸೊ ಇಲ್ಲಿ OB ಬಂದು ಟೆಸ್ಟ್ ಕ್ಲಾಸ್ ಆಬ್ಜೆಕ್ಟ್ ಪ್ಯಾರಾಮೀಟರ್ ಆಗಿ ಬಂದಾಗ ಆ OB ಬಂದು T ಕೂತ್ಕೊಳ್ಳುತ್ತೆ. ಸೊ T ಇಸ್ ಎನ್ ಆಬ್ಜೆಕ್ಟ್ ಆಫ್ ಟೆಸ್ಟ್ ಕ್ಲಾಸ್. ಅದೇ T ನ TH2 ಆಗ್ತಾ ಇದ್ದೀರಾ. TH2 ಅಲ್ಲಿವರೆಗೂ ಟೆಸ್ಟ್ ಕ್ಲಾಸ್ ರೆಫರೆನ್ಸ್ ಆಗಿರುತ್ತೆ. ಯಾವಾಗ T ನ TH2 ಆಗ್ತೀರಾ, TH2 ವಿಲ್ ಬಿಕಮ್ ಎನ್ ಆಬ್ಜೆಕ್ಟ್ ಆಫ್ ಟೆಸ್ಟ್ ಕ್ಲಾಸ್. TH2 ಟೆಸ್ಟ್ ಕ್ಲಾಸ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ T1 ಡಾಟ್ ಸ್ಟಾರ್ಟ್, T2 ಡಾಟ್ ಸ್ಟಾರ್ಟ್ ಕಾಲ್ ಮಾಡ್ತೀರಾ. ಯಾವಾಗ ಒಂದು ಥ್ರೆಡ್ ಮುಖಾಂತರ ಸ್ಟಾರ್ಟ್ ಮೆಥಡ್ ನ ಕಾಲ್ ಮಾಡ್ತೀವಿ, ಆ ಥ್ರೆಡ್ ರನ್ ಮೆಥಡ್ ಕರೆಸ್ಪಾಂಡಿಂಗ್ ಆಗಿ ಕಾಲ್ ಆಗುತ್ತೆ. ಸೊ ರನ್ ಮೆಥಡ್ ಕಾಲ್ ಆದಾಗ ಈ TH1 ಏನಿತ್ತು, ಇಟ್ ಈಸ್ ನವ್ ಎನ್ ಆಬ್ಜೆಕ್ಟ್ ಆಫ್ ಟೆಸ್ಟ್ ಕ್ಲಾಸ್ ಆಗಿರುತ್ತೆ. ಆ ಆಬ್ಜೆಕ್ಟ್ ಮುಖಾಂತರ ಡಿಸ್ಪ್ಲೇ ಮೆಥಡ್ ಕಾಲ್ ಮಾಡ್ತೀನಿ. ಸೊ ಅವಾಗ ನಮ್ಗೆ 2 ಬಂದ್ ಅಸೈನ್ ಆಗುತ್ತೆ. ಸೊ 2 ಬಂದ್ ಅಸೈನ್ ಆಗಿ ಫಸ್ಟ್ ಟೇಬಲ್ ಸ್ಟಾರ್ಟೆಡ್ ಅಂತ ಪ್ರಿಂಟ್ ಆಗುತ್ತೆ. as you can see here, ಟೇಬಲ್ ಸ್ಟಾರ್ಟೆಡ್ ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಈ ಫಾರ್ ಲೂಪ್ ರನ್ ಆಗಿ 2 into 1 2, 2 into 2 4, 2 ಟೇಬಲ್ಸ್ ಪ್ರಿಂಟ್ ಆಗುತ್ತೆ. 2 4 6 8 ಇಂದ 20 ವರ್ಗುನು. ನೆಕ್ಸ್ಟ್ ಆದ್ಮೇಲೆ ಟೇಬಲ್ ಎಂಡೆಡ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಆಮೇಲೆ ಇದು ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗಿ ಈಚೆ ಬರುತ್ತೆ. ಈಚೆ ಬಂದಾದ್ಮೇಲೆ ನೀವು ಈ ಮೆಥಡ್ ಕಾಲ್ ಆಗುತ್ತೆ. ಬಿ ಕ್ಲಾಸ್ ರನ್ ಮೆಥಡ್ ಅಲ್ಲಿ TH2 ಡಾಟ್ ಡಿಸ್ಪ್ಲೇ ಆಫ್ 100 ಕಾಲ್ ಆಗುತ್ತೆ. ಸೊ ಅವಾಗ ನಮ್ಗೆ 100 ಬಂದು ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಪುನಃ ಟೇಬಲ್ ಸ್ಟಾರ್ಟೆಡ್ ಅಂತ ಪ್ರಿಂಟ್ ಮಾಡ್ತೀನಿ, 100 ಟೇಬಲ್ ಪ್ರಿಂಟ್ ಆಗುತ್ತೆ. ಕೊನೆಯಲ್ಲಿ ಟೇಬಲ್ ಎಂಡೆಡ್ ಅಂತ ಪ್ರಿಂಟ್ ಮಾಡ್ತೀನಿ. ಇಲ್ಲಿ ನೀವು ಔಟ್ಪುಟ್ ನ ಅಬ್ಸರ್ವ್ ಮಾಡೋದಿದ್ರೆ ಈ ಔಟ್ಪುಟ್ ನಂಗೆ ಸೀಕ್ವೆನ್ಷಿಯಲ್ ಫ್ಯಾಷನ್ ಅಲ್ಲಿ ಬಂದಿದೆ. ವಾಟ್ ಯು ಮೀನ್ ಬೈ ಸೀಕ್ವೆನ್ಷಿಯಲ್ ಫ್ಯಾಷನ್ ಅಂದ್ರೆ, ಎ ಥ್ರೆಡ್ ಔಟ್ಪುಟ್ ಫಸ್ಟ್ ಕಂಪ್ಲೀಟ್ ಆಗಿ ಪ್ರಿಂಟ್ ಆಗಿ ಆಮೇಲೆ ಬಿ ಥ್ರೆಡ್ ಔಟ್ಪುಟ್ ಕಂಪ್ಲೀಟ್ ಆಗಿ ಪ್ರಿಂಟ್ ಆಗಿದೆ. ಇದು ಏನಕ್ಕೆ ಸಾಧ್ಯ ಆಯ್ತು ಅಂದ್ರೆ, ಬಿಕಾಸ್ ಯು ಮೇಡ್ ದ ಡಿಸ್ಪ್ಲೇ ಮೆಥಡ್ ಟು ಬಿ ಸಿಂಕ್ರೊನೈಸ್ಡ್. ನಿಮ್ ಡಿಸ್ಪ್ಲೇ ಮೆಥಡ್ ಏನಾದ್ರು ಸಿಂಕ್ರೊನೈಸ್ಡ್ ಆಗಿರ್ಲಿಲ್ಲ ಅಂದ್ರೆ ನಿಮ್ದು ಔಟ್ಪುಟ್ ಈ ತರ ಸೀಕ್ವೆನ್ಷಿಯಲ್ ಬರ್ತಾ ಇರ್ಲಿಲ್ಲ, ಜಂಬಲ್ಡ್ ಅಪ್ ಆಗ್ತಾ ಇತ್ತು.
ಎದು 2 ಪ್ರಿಂಟ್ ಆಗಿದ್ರೆ ಬಿದು 200 ಪ್ರಿಂಟ್ ಆಗ್ಬೋದಿತ್ತು ಇಲ್ಲಿ. ಸೊ ಸೀಕ್ವೆನ್ಶಿಯಲಿ ಒಂದು ಥ್ರೆಡ್ ಆದ್ಮೇಲೆ ಇನ್ನೊಂದು ಥ್ರೆಡ್ ಔಟ್ಪುಟ್ ಪ್ರಿಂಟ್ ಆಗ್ತಾ ಇರ್ಲಿಲ್ಲ. ಡಿಸ್ಪ್ಲೇ ಮೆಥಡ್ ನ ಸಿಂಕ್ರೊನೈಸ್ಡ್ ಮಾಡಿರೋದ್ರಿಂದ ಈ ತರ ಥ್ರೆಡ್ ಸೀಕ್ವೆನ್ಶಿಯಲ್ ಫ್ಯಾಷನ್ ಅಲ್ಲಿ ಎಕ್ಸಿಕ್ಯೂಟ್ ಆಗಿ ಔಟ್ಪುಟ್ಸ್ ನ ಪ್ರಿಂಟ್ ಮಾಡಿದ್ದಾವೆ. ಅದನ್ನೇ ಇಲ್ಲಿ ಹೇಳಿರೋದು. Here threads A and B will access the method display in a synchronized fashion. So the output obtained will be as shown below. From above sequential output, we can see that synchronization is achieved. ಒಂದು ಥ್ರೆಡ್ ಔಟ್ಪುಟ್ ಕಂಪ್ಲೀಟ್ ಪ್ರಿಂಟ್ ಆದ್ಮೇಲೆ ಇನ್ನೊಂದು ಥ್ರೆಡ್ ಔಟ್ಪುಟ್ ಪ್ರಿಂಟ್ ಆಗ್ತಿರೋದ್ರಿಂದ ಇಲ್ಲಿ ಸಿಂಕ್ರೊನೈಸೇಷನ್ ಅಚೀವ್ ಆಗಿದೆ ಅಂತ ನಾವು ಸಕ್ಸಸ್ಫುಲ್ ಆಗಿ ಹೇಳ್ಬೋದು. So this is how you can achieve synchronization using synchronized statement ಅನ್ನೋ ಕೀವರ್ಡ್ ಯೂಸ್ ಮಾಡಿ ಈ ತರ ಸಿಂಕ್ರೊನೈಸೇಷನ್ ನ ಅಚೀವ್ ಮಾಡಬಹುದು. ಸೊ ಇಲ್ಲಿ ಏನ್ ಮಾಡಿದ್ವಿ, we had two threads A and B. ಎರಡು ಥ್ರೆಡ್ was trying to access a method called as display. ಈ ಡಿಸ್ಪ್ಲೇ ಅನ್ನೋ ಮೆಥಡ್ ಸಿಂಕ್ರೊನೈಸ್ ಫ್ಯಾಷನ್ ಅಲ್ಲಿ ಆಕ್ಸೆಸ್ ಆಗ್ಬೇಕು ಅಂತ ಆ ಡಿಸ್ಪ್ಲೇ ಅನ್ನೋ ಮೆಥಡ್ ಗೆ ಸಿಂಕ್ರೊನೈಸ್ಡ್ ಅನ್ನೋ ಕೀವರ್ಡ್ ಇಂದ ಪ್ರಿಸೀಡ್ ಮಾಡಿದ್ವಿ. ಅದರಿಂದಾಗಿ ನಮ್ಗೆ ಸಿಂಕ್ರೊನೈಸೇಷನ್ ಅನ್ನೋ ಫೀಚರ್ ಇಲ್ಲಿ ಅಚೀವ್ ಆಯಿತು. This is the first way of achieving synchronization. Now we shall look into the second way of achieving synchronization, that is with the help of synchronized block. Now you might ask a question that we have already achieved synchronization using a way called a synchronized statement. Now already synchronization achieve ಮಾಡಿದೀವಿ. synchronized statement ನ ಯೂಸ್ ಮಾಡಿ ಪುನಃ ಸಿಂಕ್ರೊನೈಸ್ಡ್ ಬ್ಲಾಕ್ ಅಂತ ಇನ್ನೊಂದು ವೇ ನಮ್ಗೆ ಏನಕ್ಕೆ ಬೇಕು ಅಂತ ಒಂದು ಕ್ವಶನ್ ಕೇಳ್ಬೋದು. ಅದಕ್ಕೆ ಆನ್ಸರ್ ಬಂದು ಸಪೋಸ್ ನೀವೊಬ್ರು ಔಟ್ಸೈಡ್ ಕಾಲರ್ ಆಗಿರ್ತೀರ. ಔಟ್ಸೈಡ್ ಕಾಲರ್ ಅಂದ್ರೆ ನಿಮ್ಗೆ ಈ ಮೆಥಡ್ ಆಕ್ಸೆಸ್ ಇರೋದಿಲ್ಲ. ನೀವು ಈ ಮೆಥಡ್ ನ ಕಾಲ್ ಮಾಡ್ಬೋದು, ಬಟ್ ಈ ಮೆಥಡ್ ಡೆಫಿನೇಷನ್ ಬರೆಯೋದು ಅಥವಾ ಈ ಮೆಥಡ್ ಪ್ರೋಟೋಟೈಪ್ ಬರೆಯಕ್ಕೆ ನಿಮ್ಗೆ ಆಕ್ಸೆಸ್ ಇರಲ್ಲ. ಸೊ ಎಲ್ಲೋ ಇರುತ್ತೆ ಮೆಥಡ್, ಆ ಮೆಥಡ್ ನ ನೀವು ಸುಮ್ನೆ ಕಾಲ್ ಮಾಡ್ತಾ ಇರ್ತೀರ ಅಷ್ಟೇ, ಬಟ್ ಆ ಮೆಥಡ್ ನ ನೀವು ಬರ್ದಿರಲ್ಲ. ಅಂತ ಟೈಮಲ್ಲಿ ನೀವು ಸಿಂಕ್ರೊನೈಸ್ಡ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಆ ಪರ್ಟಿಕ್ಯುಲರ್ ಮೆಥಡ್ ನ ಸಿಂಕ್ರೊನೈಸ್ಡ್ ಮಾಡಕ್ಕಾಗಲ್ಲ. ಬಿಕಾಸ್ ಆ ಮೆಥಡ್ ನಿಮ್ಗೆ ಆಕ್ಸೆಸ್ ಇಲ್ಲ. ಆ ಮೆಥಡ್ ನ ಯಾರೋ ಬರ್ದಿದ್ದಾರೆ, ನೀವು ಸುಮ್ನೆ ಮೆಥಡ್ ನೇಮ್ ಬರ್ದು ಕಾಲ್ ಮಾಡ್ತಾ ಇದ್ದೀರಾ. ಸೊ ನೀವು ಸುಮ್ನೆ ಮೆಥಡ್ ನೇಮ್ ಬರ್ದು ಕಾಲ್ ಮಾಡ್ತಿರೋದ್ರಿಂದ ಆ ಮೆಥಡ್ ಗೆ ನೀವು ಸಿಂಕ್ರೊನೈಸ್ಡ್ ಅನ್ನೋ ಕೀವರ್ಡ್ ಇಂದ ಪ್ರಿಸೀಡ್ ಮಾಡಕ್ಕಾಗಲ್ಲ. ಬಿಕಾಸ್ ನೀವು ಮೆಥಡ್ ನಿಮ್ಗೆ ಸಿಗ್ತಾ ಇಲ್ಲ. ಯು ಆರ್ ಜಸ್ಟ್ ಕಾಲಿಂಗ್ ದ ಮೆಥಡ್. ಇನ್ ದಟ್ ಕೇಸ್ you can use a technique or a way called as synchronized block. ಇದೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ನಾನು ಕಾಲ್ ಮಾಡ್ತೀನಲ್ಲ ಮೆಥಡ್ ನ, ಪರ್ಟಿಕ್ಯುಲರ್ ಮೆಥಡ್ ನ ಕಾಲ್ ಮಾಡೋ ಟೈಮ್ ಅಲ್ಲೇನೆ ಸಿಂಕ್ರೊನೈಸ್ಡ್ ಫ್ಯಾಷನ್ ಅಲ್ಲಿ ಕಾಲ್ ಮಾಡ್ಬಿಡ್ತೀನಿ. ಸೊ ಅವಾಗ್ಲೂ ಸಹ ಎ ಮತ್ತೆ ಬಿ ಥ್ರೆಡ್ ಅನ್ನೋ ಎರಡು ಥ್ರೆಡ್ ಇದ್ದಾಗ ಯಾವ್ದಾದ್ರು ಒಂದು ಥ್ರೆಡ್ ಮಾತ್ರ ಡಿಸ್ಪ್ಲೇ ಮೆಥಡ್ ನ ಆಕ್ಸೆಸ್ ಮಾಡ್ತಾ ಇರುತ್ತೆ. ಅದನ್ನೇ ಸಿಂಕ್ರೊನೈಸ್ಡ್ ಬ್ಲಾಕ್ ಅಂತ ಕರೆಯೋದು. ಆಸ್ ಯು ಕ್ಯಾನ್ ಸಿ ಹಿಯರ್, Java program to demonstrate synchronization using synchronized block. So line by line ಹೋಗದ ಪ್ಯಾಕೇಜ್ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ, ಟೆಸ್ಟ್ ಕ್ಲಾಸ್ ಟು ಡೆಫಿನೇಷನ್, ಡಿಸ್ಪ್ಲೇ ಮೆಥಡ್ ಬರ್ದಿದ್ದೀನಿ. ಆಸ್ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನಾನು ಸಿಂಕ್ರೊನೈಸ್ಡ್ ಅನ್ನೋ ಕೀವರ್ಡ್ ನ ಇವಾಗ ಬರ್ದಿಲ್ಲ. ದಟ್ ಮೀನ್ಸ್ ಈ ಡಿಸ್ಪ್ಲೇ ಮೆಥಡ್ ನನ್ಗೆ ಆಕ್ಸೆಸ್ ಇಲ್ಲ. ನಾನು ಬರೀ ಡಿಸ್ಪ್ಲೇ ಮೆಥಡ್ ನ ಕಾಲ್ ಮಾಡ್ಬೋದು, ಬಟ್ ಈ ಡಿಸ್ಪ್ಲೇ ಮೆಥಡ್ ಹೆಂಗ್ ಬರಿಬೇಕು ಅನ್ನೋದು ನನ್ಗೆ ರೈಟ್ಸ್ ಕೊಟ್ಟಿಲ್ಲ. ಸೊ ಅವಾಗ ಈ ಡಿಸ್ಪ್ಲೇ ಮೆಥಡ್ ನ ಸಿಂಕ್ರೊನೈಸ್ಡ್ ಫ್ಯಾಷನ್ ಅಲ್ಲಿ ಆಕ್ಸೆಸ್ ಮಾಡೋದು ಹೆಂಗೆ ಅಂದ್ರೆ ಹೇಳ್ತೀನಿ ನೋಡಿ. ಸೊ ಈ ಡಿಸ್ಪ್ಲೇ ಮೆಥಡ್ ಡೆಫಿನೇಷನ್ ಹೆಂಗಿದೆ, ಮಾಮೂಲಿ ಸೇಮ್ ಆಸ್ ಪ್ರೀವಿಯಸ್ ಪ್ರೋಗ್ರಾಮ್. ಟೇಬಲ್ ಸ್ಟಾರ್ಟೆಡ್, ಆಮೇಲೆ ಟೇಬಲ್ ನ ಪ್ರಿಂಟ್ ಮಾಡ್ತಾರೆ, ಟೇಬಲ್ ಎಂಡೆಡ್, ಥ್ರೆಡ್ ನ ಎ ಥ್ರೆಡ್ ಏನಾದ್ರು ಕಾಲ್ ಮಾಡಿದಾಗ ಸ್ಲೀಪ್ ಹೋದಾಗ ಬಿ ಕಾಲ್ ಆಗುತ್ತೆ ಅಂತ ಚೆಕ್ ಮಾಡಕ್ಕೆ ಟ್ರೈ ಕ್ಯಾಚ್ ಬ್ಲಾಕ್ ಹಾಕೊಂಡಿದ್ದಾರೆ, ಸ್ಲೀಪ್ ಕಳಿಸ್ತಾ ಇದ್ದಾರೆ. ಅದೇ ರೀತಿ ಎ ಥ್ರೆಡ್ ನಾರ್ಮಲ್ ಕ್ಲಾಸ್ ಆಗಿರೋದು ಥ್ರೆಡ್ ಕ್ಲಾಸ್ ಆಗಿ ಕನ್ವರ್ಟ್ ಆಯ್ತು. ಮಾಮೂಲಿ TH1 ರೆಫರೆನ್ಸ್ ಇರುತ್ತೆ, ಕನ್ಸ್ಟ್ರಕ್ಟರ್ ಕಾಲ್ ಆದಾಗ TH1 ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ರನ್ ಮೆಥಡ್ ಒಳಗೆ ಪ್ರೀವಿಯಸ್ ಪ್ರೋಗ್ರಾಮ್ ಅಲ್ಲಿ ಡೈರೆಕ್ಟ್ ಆಗಿ ಟೆಸ್ಟ್ ಕ್ಲಾಸ್ ಟು ಆಬ್ಜೆಕ್ಟ್ T1 ಮುಖಾಂತರ ಡಿಸ್ಪ್ಲೇ ಮೆಥಡ್ ನ ಕಾಲ್ ಮಾಡ್ತಾ ಇದ್ರಿ. TH1 ಅನ್ನೋ ಟೆಸ್ಟ್ ಕ್ಲಾಸ್ ಟು ಆಬ್ಜೆಕ್ಟ್ ಮುಖಾಂತರ ಡೈರೆಕ್ಟ್ ಆಗಿ ಡಿಸ್ಪ್ಲೇ ಮೆಥಡ್ ಕಾಲ್ ಮಾಡ್ತಾ ಇದ್ರಿ. ಬಟ್ ಇವಾಗ ಕಾಲ್ ಮಾಡ್ಬೇಕಾದ್ರೆ ಸಿಂಕ್ರೊನೈಸ್ಡ್ ಆಫ್ ದಿಸ್ ಅನ್ನೋ ಕೀವರ್ಡ್ ಒಳಗಡೆ ನಾನು ಟೆಸ್ಟ್ ಕ್ಲಾಸ್ ಟು TH1 ಆಬ್ಜೆಕ್ಟ್ ಮುಖಾಂತರ ಡಿಸ್ಪ್ಲೇ ಮೆಥಡ್ ಕಾಲ್ ಮಾಡ್ತೀನಿ. ಇನ್ ಸಚ್ ಎ ಕೇಸ್, ಈ ತರ ಸಿಂಕ್ರೊನೈಸ್ಡ್ ಬ್ಲಾಕ್ ಒಳಗೆ ಡಿಸ್ಪ್ಲೇ ಮೆಥಡ್ ಕಾಲ್ ಮಾಡಿದಾಗ ಎ ಥ್ರೆಡ್ ಡಿಸ್ಪ್ಲೇ ಮೆಥಡ್ ನ ಆಕ್ಸೆಸ್ ಮಾಡ್ಬೇಕಿದ್ರೆ
ಬಿ ಥ್ರೆಡ್ ಡಿಸ್ಪ್ಲೇ ಮೆಥಡ್ ನ ಆಕ್ಸೆಸ್ ಮಾಡಕ್ ಆಗೋದಿಲ್ಲ. So this is another way of achieving synchronization in which you are calling the method display under a synchronized block. Synchronized block ಒಳಗಡೆ display method ನ ಕಾಲ್ ಮಾಡ್ತಾ ಇರೋದ್ರಿಂದ at any one point of time only one thread can access the display method. ಯಾವ್ದಾದ್ರು ಒಂದು ಥ್ರೆಡ್ ಮಾತ್ರ ಡಿಸ್ಪ್ಲೇ ಮೆಥಡ್ ನ ಆಕ್ಸೆಸ್ ಮಾಡಕ್ಕಾಗುತ್ತೆ. ಅದೇ ರೀತಿ ಬಿ ಥ್ರೆಡ್ ಡೆಫಿನೇಷನ್ ಬರಿತಾ ಇದ್ದೀನಿ, ಸೇಮ್ ಆಸ್ ಪ್ರೀವಿಯಸ್ ಪ್ರೋಗ್ರಾಮ್. ಒಂದೇ ಒಂದು ಚೇಂಜ್ ಏನು ಅಂದ್ರೆ ಇಲ್ಲೂ ಸಹ ಡಿಸ್ಪ್ಲೇ ಮೆಥಡ್ ನ ಕಾಲ್ ಮಾಡ್ಬೇಕಿದ್ರೆ ಸಿಂಕ್ರೊನೈಸ್ಡ್ ಬ್ಲಾಕ್ ಒಳಗಡೆ ಡಿಸ್ಪ್ಲೇ ಮೆಥಡ್ ನ ಕಾಲ್ ಮಾಡ್ತಾ ಇದ್ದೀನಿ. ಈ ತರ ಸಿಂಕ್ರೊನೈಸ್ಡ್ ಬ್ಲಾಕ್ ಒಳಗಡೆ ಡಿಸ್ಪ್ಲೇ ಮೆಥಡ್ ನ ನಾನು ಕಾಲ್ ಮಾಡ್ತಿರೋದ್ರಿಂದ ಬಿ ಥ್ರೆಡ್ ಏನಾದ್ರು ಡಿಸ್ಪ್ಲೇ ಮೆಥಡ್ ನ ಕಾಲ್ ಮಾಡಿದ್ರೆ ಎ ಥ್ರೆಡ್ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಡಿಸ್ಪ್ಲೇ ಮೆಥಡ್ ನ ಆಕ್ಸೆಸ್ ಮಾಡಕ್ ಆಗೋದಿಲ್ಲ. ಸೊ ರಿಮೈನಿಂಗ್ ಕೋಡ್ ಬಂದು ಸೇಮ್ ಇರುತ್ತೆ. ಟೆಸ್ಟ್ ಕ್ಲಾಸ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿರ್ತೀರಾ, ಎ ಕ್ಲಾಸ್ಗೆ T1 ಅನ್ನೋ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀರಾ. ಯಾವಾಗ ಎ ಕ್ಲಾಸ್ಗೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀರಾ, ಎ ಕ್ಲಾಸ್ ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತೆ. ಆ ಕನ್ಸ್ಟ್ರಕ್ಟರ್ ಗೆ ಟೆಸ್ಟ್ ಕ್ಲಾಸ್ OB ಪಾಸ್ ಮಾಡ್ತಾ ಇದೀರಾ. ಆ OB ಬಂದು T ಅಸೈನ್ ಆಗುತ್ತೆ, T ಹೋಗಿ TH1 ಕೂತ್ಕೊಳ್ಳುತ್ತೆ. ಸೊ ಈಗ TH1 ಟೆಸ್ಟ್ ಕ್ಲಾಸ್ ಆಬ್ಜೆಕ್ಟ್ ಆಯ್ತು. ಆ ಆಬ್ಜೆಕ್ಟ್ ಮುಖಾಂತರ ಡಿಸ್ಪ್ಲೇ ಮೆಥಡ್ ಕಾಲ್ ಮಾಡ್ತೀರಾ. ಬಟ್ ಆಬ್ಜೆಕ್ಟ್ ಮುಖಾಂತರ ಡಿಸ್ಪ್ಲೇ ಕಾಲ್ ಮಾಡ್ಬೇಕಾದ್ರೆ ಸಿಂಕ್ರೊನೈಸ್ಡ್ ಬ್ಲಾಕ್ ಒಳಗಡೆ ಡಿಸ್ಪ್ಲೇ ಕಾಲ್ ಮಾಡ್ತೀರಾ. ಸೊ ಇಟ್ ಮೇಕ್ ಶೋರ್ಸ್ ದಟ್ only one of the thread will access the display method at any one point of time ಅನ್ನೋದು ಡಿಸೈಡ್ ಆಗುತ್ತೆ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸಿಂಕ್ರೊನೈಸ್ ಸ್ಟೇಟ್ಮೆಂಟ್ ಅಂಡ್ ಸಿಂಕ್ರೊನೈಸ್ಡ್ ಬ್ಲಾಕ್. ಸಿಂಕ್ರೊನೈಸ್ ಸ್ಟೇಟ್ಮೆಂಟ್ ಅಲ್ಲಿ ಮೆಥಡ್ ಗೆ ಸಿಂಕ್ರೊನೈಸ್ಡ್ ಅನ್ನೋ ಕೀವರ್ಡ್ ಪ್ರಿಸೀಡ್ ಮಾಡಿ ಮೆಥಡ್ ನ ಸಿಂಕ್ರೊನೈಸ್ಡ್ ಮಾಡಿದ್ವಿ. ಸಿಂಕ್ರೊನೈಸ್ಡ್ ಬ್ಲಾಕ್ ಅಲ್ಲಿ ಆ ಮೆಥಡ್ ನ ಕಾಲ್ ಮಾಡಬೇಕಾದ್ರೆ ಸಿಂಕ್ರೊನೈಸ್ಡ್ ಬ್ಲಾಕ್ ಒಳಗೆ ಆ ಪರ್ಟಿಕ್ಯುಲರ್ ಮೆಥಡ್ ನ ಕಾಲ್ ಮಾಡ್ತೀವಿ. So these are the two ways in which you can achieve synchronization. So ಇದನ್ನೇ ಹೇಳಿರೋದು. When we don't have access to the method which has to be synchronous, then we can achieve synchronization before method call in respective thread as shown in above program. ಸೊ ರನ್ ಮೆಥಡ್ ಒಳಗೆ ಆ ಡಿಸ್ಪ್ಲೇ ಮೆಥಡ್ ನ ಕಾಲ್ ಮಾಡ್ಬೇಕಾದ್ರೆ ಸಿಂಕ್ರೊನೈಸ್ಡ್ ಬ್ಲಾಕ್ ಒಳಗೆ ಕಾಲ್ ಮಾಡೋದ್ರಿಂದ ಡಿಸ್ಪ್ಲೇ ಮೆಥಡ್ ಈಗ ಸಿಂಕ್ರೊನೈಸ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. So this topic is very much important from exam point of view. What do you mean by synchronization? Which are the two ways in which you can achieve synchronization in Java? Write Java programs for the same ಅಂತ ಕೇಳ್ತಾರೆ. This completes the second topic, synchronization. So in this presentation session, we covered two topics. The first one is main thread, and the second one is synchronization. What do you mean by synchronization? At any one point of time, only one thread can access a shared memory or shared resource. That is called as synchronization. Synchronization in Java can be achieved in two ways. The first one is synchronized statement, and the second one is synchronized block. The next topic we need to see is life cycle of a thread. This can also be asked as changing states of thread ಅಂತನೋ ಈ ಟಾಪಿಕ್ ನೇಮ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಸಸ್ಪೆಂಡ್ ಅಂಡ್ ರೆಸ್ಯೂಮ್ ಮೆಥಡ್ ಏನಿದೆ ಅದ್ರ ಮೇಲೆ ಒಂದು ಜಾವಾ ಪ್ರೋಗ್ರಾಮ್ ಇದೆ. ನೌ ವಿ ಶಾಲ್ ಟ್ರೈ ಟು ಲುಕ್ ಇನ್ ಟು ದ ಡೀಟೇಲ್ಸ್ ಆಫ್ ಲೈಫ್ ಸೈಕಲ್ ಆಫ್ ಎ ಥ್ರೆಡ್. So in this particular topic of life cycle of a thread, we will explain how a thread will ಸ್ಟಾರ್ಟ್ ಇಟ್ಸ್ ಎಕ್ಸಿಕ್ಯೂಷನ್. ಒಂದು ಥ್ರೆಡ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಆ ಥ್ರೆಡ್ ಯಾವ ರೀತಿ ಎಕ್ಸಿಕ್ಯೂಷನ್ ಪರ್ಫಾರ್ಮ್ ಮಾಡುತ್ತೆ, ಆ ಥ್ರೆಡ್ ಟೆಂಪರಲಿ ಯಾವ ರೀತಿ ಸಸ್ಪೆಂಡ್ ಆಗುತ್ತೆ, ಪರ್ಮನೆಂಟ್ ಆಗಿ ಯಾವ ರೀತಿ ಥ್ರೆಡ್ ಸಸ್ಪೆಂಡ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತೀವಿ. ಥ್ರೆಡ್ ಏನಾದ್ರು ಫಸ್ಟ್ ಟೈಮ್ ಕ್ರಿಯೇಟ್ ಆದಾಗ, ಫಾರ್ ಎಕ್ಸಾಂಪಲ್ ಈಗ ಥ್ರೆಡ್ ಗೆ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೋತೀರಾ. ಥ್ರೆಡ್ A is equal to new thread ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀರಾ. So when you are creating the thread for the first time, it will go to new state, or also it can be called as create state. ಅದನ್ನೇ ಇಲ್ಲಿ ಹೇಳಿರೋದು. So when you creating the thread for the first time, thread ಗೆ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದ ತಕ್ಷಣ it will go to new state or create state. ಯಾವಾಗ ಥ್ರೆಡ್ ಗೆ ಸ್ಟಾರ್ಟ್ ಅಂತ ಒಂದು ಮೆಥಡ್ ನ ಕಾಲ್ ಮಾಡ್ತೀರಾ, then it will go to executable state ಅಥವಾ ರನ್ನಬಲ್ ಸ್ಟೇಟ್ ಹೋಗುತ್ತೆ. ಸ್ಟಾರ್ಟ್ ಮೆಥಡ್ ನ ಕಾಲ್ ಮಾಡಾದ್ಮೇಲೆ it will go to execute ಅಥವಾ ರನ್ನಬಲ್ ಸ್ಟೇಟ್. ಆ ಸ್ಟೇಟ್ ಅಲ್ಲಿ ರನ್ ಮೆಥಡ್ ಒಳಗೆ ಏನ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಆ ಇನ್ಸ್ಟ್ರಕ್ಷನ್ಸ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಸೆಕೆಂಡ್ ಸ್ಟೇಟ್ ಆಫ್ ಎ ಥ್ರೆಡ್. ಫಸ್ಟ್ ಸ್ಟೇಟ್ ಬಂದು ಥ್ರೆಡ್ ಕ್ರಿಯೇಟ್ ಆದಾಗ ಅದನ್ನ ನ್ಯೂ ಸ್ಟೇಟ್ ಅಂತ ಕರಿತೀವಿ.
ಆ ಥ್ರೆಡ್ ಆಬ್ಜೆಕ್ಟ್ ಮುಖಾಂತರ ಸ್ಟಾರ್ಟ್ ಮೆಥಡ್ ನ ಕಾಲ್ ಮಾಡಿದಾಗ ಇಟ್ ವಿಲ್ ಗೋ ಟು ಎಕ್ಸಿಕ್ಯೂಟಬಲ್ ಸ್ಟೇಟ್ ಆರ್ ರನ್ನಬಲ್ ಸ್ಟೇಟ್. ಅಲ್ಲಿ ರನ್ ಮೆಥಡ್ ಒಳಗೆ ಏನ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಒನ್ಸ್ ಥ್ರೆಡ್ ಎಕ್ಸಿಕ್ಯೂಟ್ ಆಗ್ಬೇಕಾದ್ರೆ ದಟ್ ಥ್ರೆಡ್ ಕ್ಯಾನ್ ಕಾಲ್ ಜಾಯಿನ್ ಮೆಥಡ್. ಜಾಯಿನ್ ಮೆಥಡ್ ನ ಕಾಲ್ ಮಾಡಿ ಇಟ್ ಕ್ಯಾನ್ ಗೋ ಟು ವೇಟ್ ಸ್ಟೇಟ್. ಸೊ ಇಲ್ಲಿ ಜಾಯಿನ್ ಮೆಥಡ್ ನ ಕಾಲ್ ಮಾಡಿ ವೇಟ್ ಸ್ಟೇಟ್ ಹೋಗೋದು, ಇಟ್ ವಿಲ್ ವೇಟ್ ಫಾರ್ ಅದರ್ ಥ್ರೆಡ್ಸ್ ಟು ಕಂಪ್ಲೀಟ್ ಎಕ್ಸಿಕ್ಯೂಷನ್. ಬೇರೆ ಥ್ರೆಡ್ಸ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಮಾಡೋವರೆಗೂ ವೇಟಿಂಗ್ ಸ್ಟೇಟ್ ಅಲ್ಲೇ ಇರುತ್ತೆ. ಸೊ ಇನ್ನೊಂದು ಸ್ಲೀಪ್ ಅಂತ ಇದೆ. ಸ್ಲೀಪ್ ಬಂದು ಟೈಮ್ಡ್ ವೇಟಿಂಗ್ ಸ್ಟೇಟ್ ಅಂತ ಕರಿತೀವಿ. ನೀವು ಅಬ್ಸರ್ವ್ ಮಾಡ್ದಂಗೆ ಪ್ರೀವಿಯಸ್ ಅಲ್ಲಿ ಸ್ಲೀಪ್ ಕಾಲ್ ಮಾಡ್ಬೇಕಾದ್ರೆ ಒಂದು ಪ್ಯಾರಾಮೀಟರ್ನು ಪಾಸ್ ಮಾಡ್ತಾ ಇದೆ ನಾನು. ಥ್ರೆಡ್ ಡಾಟ್ ಸ್ಲೀಪ್ ಆಫ್ 1000 ಅಂತ ಪ್ಯಾರಾಮೀಟರ್ ಪಾಸ್ ಆಗ್ತಾ ಇದೆ. ದಟ್ ಮೀನ್ಸ್ 1000 ಮಿಲಿ ಸೆಕೆಂಡ್ ಈ ಥ್ರೆಡ್ ವೇಟಿಂಗ್ ಸ್ಟೇಟ್ ಹೋಗುತ್ತೆ. 1000 ಮಿಲಿ ಸೆಕೆಂಡ್ ಅಂದ್ರೆ 1 ಸೆಕೆಂಡ್ ವೇಟಿಂಗ್ ಸ್ಟೇಟ್ ಹೋಗುತ್ತೆ. ಸೊ ಯಾವಾಗಾದ್ರೂ ಒಂದು ರನ್ನಬಲ್ ಸ್ಟೇಟ್ ಅಲ್ಲಿರೋ ಥ್ರೆಡ್ ಸ್ಲೀಪ್ ಮೆಥಡ್ ನ ಕಾಲ್ ಮಾಡಿದ್ರೆ ಇಟ್ ವಿಲ್ ಗೋ ಟು ವೇಟಿಂಗ್ ಸ್ಟೇಟ್, ಬಟ್ ಇಟ್ ವಿಲ್ ಬಿ ಟೈಮ್ಡ್ ವೇಟಿಂಗ್. ಈಗ 1000 ಮಿಲಿ ಸೆಕೆಂಡ್ ಅಂದ್ರೆ 1 ಸೆಕೆಂಡ್ ವರ್ಗು ವೇಟ್ ಮಾಡ್ತಿರತ್ತೆ. 1 ಸೆಕೆಂಡ್ ಕಂಪ್ಲೀಟ್ ಆದ್ಮೇಲೆ ಇಟ್ ವಿಲ್ ಅಗೇನ್ ಕಮ್ ಬ್ಯಾಕ್ ಟು ಎಕ್ಸಿಕ್ಯೂಟಬಲ್ ಸ್ಟೇಟ್. 1 ಸೆಕೆಂಡ್ ವೇಟ್ ಮಾಡಾದ್ಮೇಲೆ ಪುನಃ ಎಕ್ಸಿಕ್ಯೂಟಬಲ್ ಸ್ಟೇಟ್ ಅಥವಾ ರನ್ನಬಲ್ ಸ್ಟೇಟ್ ಬರುತ್ತೆ. ನೆಕ್ಸ್ಟ್ ಸಪೋಸ್ ಥ್ರೆಡ್ ಗೆ ಏನಾದ್ರು ಇನ್ಪುಟ್ ಆರ್ ಔಟ್ಪುಟ್ ಆಪರೇಷನ್ಸ್ ಆಗ್ಬೇಕಿತ್ತು, ಕೀಬೋರ್ಡ್ ಇಂದ ಏನಾದ್ರು ಇನ್ಪುಟ್ ತಗೋಬೇಕಿತ್ತು, ಪ್ರಿಂಟರ್ ಗೆ ಏನಾದ್ರು ಔಟ್ಪುಟ್ ಕಳಿಸ್ಬೇಕಿತ್ತು, ಮಾನಿಟರ್ ಮೇಲೆ ಏನಾದ್ರು ಔಟ್ಪುಟ್ ನ ಡಿಸ್ಪ್ಲೇ ಮಾಡ್ಬೇಕಿತ್ತು, ಅಂತ ಟೈಮ್ ಅಲ್ಲಿ ನಿಮ್ ಥ್ರೆಡ್ ಎಕ್ಸಿಕ್ಯೂಟಬಲ್ ಸ್ಟೇಟ್ ಅಥವಾ ರನ್ನಬಲ್ ಸ್ಟೇಟ್ ಇಂದ ಬ್ಲಾಕ್ಡ್ ಸ್ಟೇಟ್ ಗೆ ಮೂವ್ ಆಗುತ್ತೆ. ಯಾವಾಗ ಇನ್ಪುಟ್ ಆರ್ ಔಟ್ಪುಟ್ ಆಪರೇಷನ್ಸ್ ಕಂಪ್ಲೀಟ್ ಆಗುತ್ತೆ ದೆನ್ ಇಟ್ ವಿಲ್ ಅಗೇನ್ ಕಮ್ ಬ್ಯಾಕ್ ಟು ರನ್ನಬಲ್ ಸ್ಟೇಟ್. ಸೊ ಕೀಬೋರ್ಡ್ ಇಂದ ಇನ್ಪುಟ್ ತಕೊಂಡಾದ್ಮೇಲೆ ಇನ್ಪುಟ್ ಆರ್ ಔಟ್ಪುಟ್ ಆಪರೇಷನ್ ಕಂಪ್ಲೀಟ್ ಆಯ್ತು, ಅವಾಗ ಬ್ಲಾಕ್ಡ್ ಸ್ಟೇಟ್ ಇಂದ ಅಗೇನ್ ರನ್ನಬಲ್ ಸ್ಟೇಟ್ ಅಥವಾ ಎಕ್ಸಿಕ್ಯೂಟಬಲ್ ಸ್ಟೇಟ್ ಗೆ ವಾಪಸ್ ಬರುತ್ತೆ. ಯಾವಾಗ ನಿಮ್ ಥ್ರೆಡ್ ಸ್ಟಾಪ್ ಅನ್ನೋ ಮೆಥಡ್ ನ ಕಾಲ್ ಮಾಡುತ್ತೆ ಅವಾಗ ನಿಮ್ ಥ್ರೆಡ್ ಪರ್ಮನೆಂಟ್ ಆಗಿ ಟರ್ಮಿನೇಟ್ ಆಗೋಗುತ್ತೆ. ಸೊ ಇಟ್ ಈಸ್ ಪರ್ಮನೆಂಟ್ ಟರ್ಮಿನೇಷನ್ ಆಫ್ ಎ ಥ್ರೆಡ್. ಇದೆಲ್ಲ ಟೆಂಪರರಿ ಸಸ್ಪೆನ್ಷನ್. ದಟ್ ಮೀನ್ಸ್ ಯುವರ್ ಥ್ರೆಡ್ ಕ್ಯಾನ್ ಅಗೇನ್ ಕಮ್ ಬ್ಯಾಕ್ ಟು ರನ್ನಬಲ್ ಸ್ಟೇಟ್. ಈ ಸ್ಟೇಟ್ ಗಳಲ್ಲಿದ್ದಾಗ, ವೇಟ್ ಸ್ಟೇಟ್ ಅಲ್ಲಿ ಇದ್ದಾಗ, ಟೈಮ್ಡ್ ವೇಟಿಂಗ್ ಸ್ಟೇಟ್ ಅಲ್ಲಿ ಇದ್ದಾಗ, ಬ್ಲಾಕ್ಡ್ ಸ್ಟೇಟ್ ಅಲ್ಲಿ ಇದ್ದಾಗಲೂ ಸಹ ಯುವರ್ ಥ್ರೆಡ್ ಕ್ಯಾನ್ ಅಗೇನ್ ಕಮ್ ಬ್ಯಾಕ್ ಟು ದ ರನ್ನಬಲ್ ಸ್ಟೇಟ್ ಆರ್ ಎಕ್ಸಿಕ್ಯೂಟಬಲ್ ಸ್ಟೇಟ್. ಬಟ್ ಒನ್ಸ್ ಇಟ್ ಕಾಲ್ಸ್ ದ ಸ್ಟಾಪ್ ಮೆಥಡ್, the thread will get completely terminated. It again can't come back to runnable state ಅಂತ ಕರೀತಾನೆ. ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು. When a thread calls stop, it goes to terminated state, permanently dead state ಅಂತ ಕರೀತಾರೆ. It again cannot come back to runnable state. Sleep ಅಂದ್ರೆ if you want a thread to get suspended for a time period, ಯಾವ್ದಾದ್ರು ಒನ್ ಟೈಮ್ ಹೇಳಿದ್ನಲ್ಲ 1000 ಮಿಲಿ ಸೆಕೆಂಡ್, 1 ಸೆಕೆಂಡ್ ಗೋಸ್ಕರ ಮಾತ್ರ ಥ್ರೆಡ್ ಸಸ್ಪೆಂಡ್ ಆಗ್ಬೇಕು ಅಂದ್ರೆ ಅವಾಗ ಸ್ಲೀಪ್ ನ ಕಾಲ್ ಮಾಡ್ತೀವಿ. ಆ 1 ಸೆಕೆಂಡ್ ಕಂಪ್ಲೀಟ್ ಆದ್ಮೇಲೆ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ರನ್ನಬಲ್ ಸ್ಟೇಟ್. ರನ್ನಬಲ್ ಸ್ಟೇಟ್ ಗೆ ವಾಪಸ್ ಬರುತ್ತೆ. ಈ ಸಸ್ಪೆಂಡ್ ಅಂಡ್ ರೆಸ್ಯೂಮ್. ಇಫ್ ಎ ಥ್ರೆಡ್ ಗೆಟ್ ಸಸ್ಪೆಂಡೆಡ್ ಫಾರ್ ಅದರ್ ಥ್ರೆಡ್ಸ್ ಟು ಗೆಟ್ ಎಕ್ಸಿಕ್ಯೂಟೆಡ್. ಈಗ ಇದಕ್ಕೇನೋ ಇನ್ಪುಟ್ ಆರ್ ಔಟ್ಪುಟ್ ಆಪರೇಷನ್ ಆಗ್ಬೇಕಿತ್ತು, ಬೇರೆ ಥ್ರೆಡ್ಸ್ ವೇಟ್ ಮಾಡ್ತಾ ಇದೆ ಅಂದಾಗ ಅವಾಗ ಥ್ರೆಡ್ ಸಸ್ಪೆಂಡ್ ಕಾಲ್ ಮಾಡುತ್ತೆ. ಯಾವಾಗ ಇನ್ಪುಟ್ ಆರ್ ಔಟ್ಪುಟ್ ಆಪರೇಷನ್ ಕಂಪ್ಲೀಟ್ ಆಯ್ತು ಇಟ್ ವಿಲ್ ಕಾಲ್ ರೆಸ್ಯೂಮ್ ಮೆಥಡ್. ಟು ಅಗೇನ್ ಕಮ್ ಬ್ಯಾಕ್ ಟು ರನ್ನಬಲ್ ಸ್ಟೇಟ್ ಇಟ್ ಶುಡ್ ಯೂಸ್ ರೆಸ್ಯೂಮ್ ಮೆಥಡ್. ಸೊ ಸಸ್ಪೆಂಡ್ ಆದಾಗ ಬ್ಲಾಕ್ ಹೋಗುತ್ತೆ, ರೆಸ್ಯೂಮ್ ಕೊಟ್ಟಾಗ ವಾಪಸ್ ರನ್ನಬಲ್ ಸ್ಟೇಟ್ ಬರುತ್ತೆ. ವೇಟ್. ಇಫ್ ಎ ಥ್ರೆಡ್ ಸಸ್ಪೆಂಡ್ಸ್ ಇಟ್ ಸೆಲ್ಫ್ ಫಾರ್ ಅದರ್ ಥ್ರೆಡ್ಸ್ ಟು ಕಂಪ್ಲೀಟ್ ಎಕ್ಸಿಕ್ಯೂಷನ್ ಇಟ್ ವಿಲ್ ಕಾಲ್ ಜಾಯಿನ್ ಮೆಥಡ್. ಇದು ವೇಟ್ ಅಲ್ಲ, ಜಾಯಿನ್ ಮಾಡ್ಕೊಳ್ಳಿ. ಸೊ ಜಾಯಿನ್ ಮೆಥಡ್ ಕಾಲ್ ಮಾಡುತ್ತೆ, ಅವಾಗ ವೇಟಿಂಗ್ ಸ್ಟೇಟ್ ಹೋಗುತ್ತೆ. ಬೇರೆ ಥ್ರೆಡ್ಸ್ ಎಕ್ಸಿಕ್ಯೂಷನ್, ಹೈಯರ್ ಪ್ರಿಯಾರಿಟಿ ಥ್ರೆಡ್ಸ್ ಯಾವ್ದಾದ್ರು ಇತ್ತು ಅಂದ್ರೆ ಆ ಥ್ರೆಡ್ಸ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗುವವರೆಗೂ ಇದು ವೇಟಿಂಗ್ ಸ್ಟೇಟ್ ಅಲ್ಲಿ ಇರುತ್ತೆ. ಆ ಥ್ರೆಡ್ಸ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆದ್ಮೇಲೆ ವಾಪಸ್ ರನ್ನಬಲ್ ಸ್ಟೇಟ್ ಹೋಗುತ್ತೆ. ಸೊ ದಿಸ್ ಆರ್ ಆಲ್ ದ ಮೇಜರ್ ಇನ್ಫಾರ್ಮೇಶನ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ಲೈಫ್ ಸೈಕಲ್ ಆಫ್ ಎ ಥ್ರೆಡ್. ಇದ್ರ ಜೊತೆಗೆ ಎಕ್ಸಾಮ್ ಅಲ್ಲಿ ಏನಾರು ಎಕ್ಸ್ಪ್ಲೈನ್ ಲೈಫ್ ಸೈಕಲ್ ಆಫ್ ಎ ಥ್ರೆಡ್ ಆರ್ ಚೇಂಜಿಂಗ್ ಸ್ಟೇಟ್ಸ್ ಆಫ್ ಎ ಥ್ರೆಡ್ ಅಂತ ಕೇಳಿದಾಗ ಶುಡ್ ಆಲ್ಸೋ ರೈಟ್ ದ ಸಸ್ಪೆಂಡ್ ಅಂಡ್ ರೆಸ್ಯೂಮ್ ಪ್ರೋಗ್ರಾಮ್ ಬರೀಬೇಕು. So now we shall try to look into that particular Java program. Java program to demonstrate usage of suspend and resume method. Thread ಅನ್ನ ಇನ್ಬಿಲ್ಟ್ ಕ್ಲಾಸ್ ಏನಿದೆ ಆ ಇನ್ಬಿಲ್ಟ್ ಕ್ಲಾಸ್ ಒಳಗೆ ಸಸ್ಪೆಂಡ್ ಅಂಡ್ ರೆಸ್ಯೂಮ್ ಅಂತಾನು ಒಂದು ಮೆಥಡ್ ಇದೆ. ಸಸ್ಪೆಂಡ್ ಮೆಥಡ್ ನ ಕಾಲ್ ಮಾಡಿದಾಗ ಥ್ರೆಡ್ ರನ್ನಬಲ್ ಸ್ಟೇಟ್ ಇಂದ ಬ್ಲಾಕ್ ಸ್ಟೇಟ್ ಹೋಗುತ್ತೆ. ಅದೇ ಥ್ರೆಡ್ ರೆಸ್ಯೂಮ್ ಮೆಥಡ್ ನ ಕಾಲ್ ಮಾಡಿದ್ರೆ ಥ್ರೆಡ್ ಬ್ಲಾಕ್ಡ್ ಸ್ಟೇಟ್ ಇಂದ ವಾಪಸ್ ರನ್ನಬಲ್ ಸ್ಟೇಟ್ ಬರುತ್ತೆ. ಅದು ಯಾವ ರೀತಿ ಅನ್ನೋದನ್ನ ಒಂದು ಜಾವಾ ಪ್ರೋಗ್ರಾಮ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋದ. ಸೊ ದಿಸ್ ಇಸ್ ದಟ್ ಪರ್ಟಿಕ್ಯುಲರ್ ಜಾವಾ ಪ್ರೋಗ್ರಾಮ್. ಸೊ ಆಸ್ ಯು ಕ್ಯಾನ್ ಸಿ ಹಿಯರ್ ಒಂದು ಸಸ್ಪೆಂಡ್ ಥ್ರೆಡ್ ಅಂತ ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಯಾವಾಗ ಎಕ್ಸ್ಟೆನ್ಸ್ ಥ್ರೆಡ್ ಅಂತ ಬರೀತೀನಿ ಈ ಸಸ್ಪೆನ್ಸ್ ಥ್ರೆಡ್ ಅನ್ನೋ ನಾರ್ಮಲ್ ಕ್ಲಾಸ್ ಥ್ರೆಡ್ ಕ್ಲಾಸ್ ಆಗಿ ಕನ್ವರ್ಟ್ ಆಗುತ್ತೆ.
ಸೊ ಯಾವುದೇ ಒಂದು ಥ್ರೆಡ್ ಎಕ್ಸಿಕ್ಯೂಷನ್ ರನ್ ಮೆಥಡ್ ಒಳಗೆ ಆಗೋದು. ಸೊ ಈ ಸಸ್ಪೆಂಡ್ ಥ್ರೆಡ್ ಕ್ಲಾಸ್ ಒಳಗೆ ರನ್ ಮೆಥಡ್ ಬರ್ಕೊಂಡಿದ್ದೀನಿ. ಈ ರನ್ ಮೆಥಡ್ ಒಳಗೆ ಒಂದು ಟ್ರೈ ಕ್ಯಾಚ್ ಬ್ಲಾಕ್ ಬರ್ಕೊಂಡಿದ್ದೀನಿ. ಈ ಟ್ರೈ ಬ್ಲಾಕ್ ಒಳಗೆ ಒಂದು ಫಾರ್ ಲೂಪ್ ಬರ್ಕೊಂಡಿದ್ದೀನಿ. ದಿಸ್ ಫಾರ್ ಲೂಪ್ ಇಸ್ ರನ್ನಿಂಗ್ ಫ್ರಮ್ 1 to 3 ವರೆಗೂ ರನ್ ಆಗ್ತಾ ಇದೆ. ಆ ಫಾರ್ ಲೂಪ್ ಒಳಗೆ ದಿಸ್ ಡಾಟ್ ಗೆಟ್ ನೇಮ್ ಅಂದ್ರೆ ಈ ಥ್ರೆಡ್ ನೇಮ್ ನ ತಗೊಳುತ್ತೆ. ಸೊ ಈ ಥ್ರೆಡ್ ನೇಮ್ ನ ತಕೊಂಡು ವ್ಯಾಲ್ಯೂನ ಪ್ರಿಂಟ್ ಮಾಡುತ್ತೆ 1 ಅಂತ. ಐ ವ್ಯಾಲ್ಯೂ 1, ನೆಕ್ಸ್ಟ್ 2, 3 ಅಂತ ಪ್ರಿಂಟ್ ಮಾಡುತ್ತೆ. ಸೊ ಇನ್ ಕೇಸ್ ಏನಾದ್ರು ಎಕ್ಸೆಪ್ಷನ್ ರೈಸ್ ಆಯ್ತು ಅಂದ್ರೆ ಎಕ್ಸೆಪ್ಷನ್ ನ ಸೂಟಬಲ್ ಹ್ಯಾಂಡಲ್ ಮಾಡಕ್ಕೆ ಈ ಕೋಡ್ ನ ಟ್ರೈ ಕ್ಯಾಚ್ ಬ್ಲಾಕ್ ಒಳಗೆ ಬರ್ಕೊಂಡಿದ್ದೀನಿ. ಎಕ್ಸೆಪ್ಷನ್ ರೈಸ್ ಆಯ್ತು ಅಂದಾಗ ಕ್ಯಾಚ್ ಬ್ಲಾಕ್ ಹೋಗಿ ಆ ಎಕ್ಸೆಪ್ಷನ್ ಸೂಟಬಲ್ ಆಗಿ ಹ್ಯಾಂಡಲ್ ಆಗಿ ಆ ಎಕ್ಸೆಪ್ಷನ್ ಇನ್ಫಾರ್ಮೇಶನ್ ಇಲ್ಲಿ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಇದು ರನ್ ಮೆಥಡ್ ಡೆಫಿನೇಷನ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಇದೇ ಕ್ಲಾಸ್ ಒಳಗೆ ಮೈನ್ ಮೆಥಡ್ ಬರ್ಕೊಂಡಿದ್ದೀನಿ, ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್. ಇಲ್ಲಿ ಸಸ್ಪೆಂಡ್ ಥ್ರೆಡ್ ಅಂತ ಏನ್ ಕ್ಲಾಸ್ ಇತ್ತು ಅದಕ್ಕೆ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ, T1 ಅಂತ ಆಬ್ಜೆಕ್ಟ್ ಯೂಸಿಂಗ್ ನ್ಯೂ ಆಪರೇಟರ್. ಅದೇ ರೀತಿ T2 ಅಂತ ಇನ್ನೊಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ದಟ್ ಮೀನ್ಸ್ ಐ ಆಮ್ ಕ್ರಿಯೇಟಿಂಗ್ 2 ಸಪರೇಟ್ ಥ್ರೆಡ್ಸ್. ಈಗ T1 ಒಂದ್ ಥ್ರೆಡ್, T2 ಒಂದ್ ಥ್ರೆಡ್ ಐತಿ. ಎರಡು ಥ್ರೆಡ್ ಆಬ್ಜೆಕ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ T1 ಡಾಟ್ ಸ್ಟಾರ್ಟ್ ಅಂತ ಕಾಲ್ ಮಾಡ್ತೀನಿ. ಆಮೇಲೆ T2 ಡಾಟ್ ಸ್ಟಾರ್ಟ್ ಕಾಲ್ ಮಾಡ್ತೀನಿ. T1 ಡಾಟ್ ಸ್ಟಾರ್ಟ್ ಕಾಲ್ ಮಾಡಿದಾಗ ಸೊ ಅವಾಗ ಈ ರನ್ ಮೆಥಡ್ ಕಾಲ್ ಆಗುತ್ತೆ. T2 ಡಾಟ್ ಸ್ಟಾರ್ಟ್ ಕಾಲ್ ಮಾಡಿದಾಗ್ಲೂ ರನ್ ಮೆಥಡ್ ಕಾಲ್ ಆಗುತ್ತೆ. T1 ಅನ್ನೋ ಥ್ರೆಡ್ ಆಬ್ಜೆಕ್ಟ್ ಗೆ ನೇಮ್ ನ ಸೆಟ್ ಮಾಡ್ಕೊತಾ ಇದ್ದೀನಿ ಎ ಅಂತ. ಥ್ರೆಡ್ ನೇಮ್ ನ ಎ ಚೇಂಜ್ ಮಾಡ್ತಾ ಇದ್ದೀನಿ. T2 ಅನ್ನೋ ಥ್ರೆಡ್ ಆಬ್ಜೆಕ್ಟ್ ಗೆ ಥ್ರೆಡ್ ನೇಮ್ ನ ಬಿ ಗೆ ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಕಾಲ್ ಮಾಡಿದಾಗ ಫಸ್ಟ್ ಥ್ರೆಡ್ ರನ್ ಮೆಥಡ್ ಹೋಗುತ್ತೆ. ಯಾವಾಗ ಸ್ಟಾರ್ಟ್ ಕಾಲ್ ಮಾಡ್ತೀನಿ ಅವಾಗ ಈ ಸಸ್ಪೆಂಡ್ ಥ್ರೆಡ್ ರನ್ ಮೆಥಡ್ ಹೋಗುತ್ತೆ. ಈ ರನ್ ಮೆಥಡ್ ಒಳಗೆ ಅದ್ರದ್ದು ಥ್ರೆಡ್ ಗೆಟ್ ನೇಮ್ ತಗೊಳುತ್ತೆ. T1 ಏನ್ ನೇಮ್ ಸೆಟ್ ಮಾಡಿದೀನಿ, ಎ ಅಂತ ಸೆಟ್ ಮಾಡಿದೀನಿ. ಅದಕ್ಕೆ ಔಟ್ಪುಟ್ ಅಲ್ಲಿ ಎ ಅಂತ ತಕೊಂಡು :1 ಅಂತ ಪ್ರಿಂಟ್ ಮಾಡ್ತೀನಿ. ಬಟ್ ಅದಾದ ತಕ್ಷಣ ಪ್ರಿಂಟ್ ಆದ ತಕ್ಷಣ ನಾನು T1 ಅನ್ನೋ ಏನ್ ಥ್ರೆಡ್ ಇದೆ ಥ್ರೆಡ್ ಆಬ್ಜೆಕ್ಟ್ ಅದನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ದಟ್ ಮೀನ್ಸ್ ದಿಸ್ ಥ್ರೆಡ್ ವಿಲ್ ಗೋ ಟು ಬ್ಲಾಕ್ಡ್ ಸ್ಟೇಟ್. ಈಗ ಈ ಥ್ರೆಡ್ T1 ಥ್ರೆಡ್ ಆಬ್ಜೆಕ್ಟ್ ಏನಿದೆ ಇದು ಬ್ಲಾಕ್ಡ್ ಸ್ಟೇಟ್ ಹೋಗುತ್ತೆ. ಅವಾಗ T2 ಕಂಪ್ಲೀಟ್ ಆಗೋರ್ಗುನು T1 ಬ್ಲಾಕ್ಡ್ ಸ್ಟೇಟ್ ಅಲ್ಲೇ ಇರುತ್ತೆ T1. ಸೊ ಆವಾಗ T2 ಕಂಪ್ಲೀಟ್ ಆಗುತ್ತೆ. T2 ಡಾಟ್ ಸ್ಟಾರ್ಟ್ ಕಾಲ್ ಮಾಡಿದಾಗ ಇದ್ರದ್ದು ಸಸ್ಪೆಂಡ್ ಥ್ರೆಡ್ ರನ್ ಕಾಲ್ ಆಗಿರುತ್ತೆ. T2 ಗೆ ನಾವು ಬಿ ಅಂತ ಥ್ರೆಡ್ ನೇಮ್ ಸೆಟ್ ಮಾಡಿದೀವಿ. ಸೊ ಇಲ್ಲಿ B:1 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ B:2 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ B:3 ಪ್ರಿಂಟ್ ಆಗುತ್ತೆ. ದಿಸ್ ಡಾಟ್ ಗೆಟ್ ನೇಮ್ ಅಂದ್ರೆ ಥ್ರೆಡ್ ನೇಮ್ ತಗೊಳುತ್ತೆ. T2 ಡಾಟ್ ಸ್ಟಾರ್ಟ್ ಕಾಲ್ ಆದಾಗ T2 ಥ್ರೆಡ್ ನೇಮ್ ಬಂದು ಬಿ ಆಗಿರೋದ್ರಿಂದ B:1, 2, 3 ಪ್ರಿಂಟ್ ಆಗುತ್ತೆ. ಅಷ್ಟು ಪ್ರಿಂಟ್ ಆದ್ಮೇಲೆ ಆಮೇಲೆ T1 ಥ್ರೆಡ್ ನ ರೆಸ್ಯೂಮ್ ಮಾಡ್ತೀನಿ. ಬ್ಲಾಕ್ಡ್ ಸ್ಟೇಟ್ ಗಿಂದ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ರನಬಲ್ ಸ್ಟೇಟ್. ಈಗ ರನಬಲ್ ಸ್ಟೇಟ್ ಗೆ ವಾಪಸ್ ಬಂದಾದ್ಮೇಲೆ ರಿಮೈನಿಂಗ್ ಏನಿತ್ತು A:2, A:3 ಅದನ್ನ ಪ್ರಿಂಟ್ ಮಾಡುತ್ತೆ. ಸೊ ದಿಸ್ ಈಸ್ ಹೌ ಯುವರ್ ಸಸ್ಪೆಂಡ್ ಅಂಡ್ ರೆಸ್ಯೂಮ್ ಮೆಥಡ್ ವಿಲ್ ವರ್ಕ್. ಬೋತ್ ದ ಥ್ರೆಡ್ ವಿಲ್ ಸ್ಟಾರ್ಟ್ ಸೈಮಲ್ಟೇನಿಯಸ್ಲಿ ಬಿಕಾಸ್ T1 ಫಸ್ಟ್ ಸ್ಟಾರ್ಟ್ ಆಗಿರೋದ್ರಿಂದ T1 ಫಸ್ಟ್ ಎಕ್ಸಿಕ್ಯೂಟ್ ಆಗ್ಬಿಟ್ಟಿರುತ್ತೆ. ಬಟ್ ಆ ಎಕ್ಸಿಕ್ಯೂಟ್ ಆಗೋ ಟೈಮ್ ಅಲ್ಲೇ T1 ನ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಸೊ T1 ಸಸ್ಪೆಂಡ್ ಆದ ತಕ್ಷಣ T2 ಕಂಪ್ಲೀಟ್ ಆಗೋರ್ಗುನು T1 ಬ್ಲಾಕ್ಡ್ ಸ್ಟೇಟ್ ಅಲ್ಲೇ ಇರುತ್ತೆ. T2 ಕಂಪ್ಲೀಟ್ ಆದ್ಮೇಲೆ T1 ಸ್ಟಾರ್ಟ್ ಆಗುತ್ತೆ ಹೋಗಿ ಅಗೇನ್ ಇಟ್ ವಿಲ್ ಗೋ ಬ್ಯಾಕ್ ಟು ರನಬಲ್ ಸ್ಟೇಟ್. ಅವಾಗ ರಿಮೈನಿಂಗ್ ಏನಿತ್ತು A:2, A:3 ಅದನ್ನು ಔಟ್ಪುಟ್ ಅಲ್ಲಿ ಪ್ರಿಂಟ್ ಮಾಡುತ್ತೆ. So this is how you can make use of the suspend and resume method of your thread class. ಅದನ್ನೇ ಇಲ್ಲಿ ಹೇಳಿರೋದು. Your output of thread to T2 will be printed first. Print ಆಗ್ತಾ ಇದೆ ನೋಡಿ. Sorry, your output of thread T2 will be printed first. B thread output first print ಆಗುತ್ತೆ because T1 will be suspended temporarily. Suspend temporarily. Once T2 complete ಆದ್ಮೇಲೆ execution of T1 will resume and completes its execution. T2 ಕಂಪ್ಲೀಟ್ ಆದ್ಮೇಲೆ T1 ಎಕ್ಸಿಕ್ಯೂಷನ್ ರೆಸ್ಯೂಮ್ ಆಗಿ ಅದ್ರದ್ದು ಎಕ್ಸಿಕ್ಯೂಷನ್ ನ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. So this is how you can make use of suspend and resume method of the inbuilt thread class. Example ಏನಾರು list and explain life cycle of or explain life cycle of a thread or explain changing states of a thread or explain suspend and resume methods of a thread ಅಂತ ಕೇಳಿದಾಗ ಈ ಡಯಾಗ್ರಾಮ್ ಬರ್ದು ಇಷ್ಟು ಎಕ್ಸ್ಪ್ಲನೇಷನ್ ಬರ್ದು suspend and resume ಮೆಥಡ್ ಪ್ರೋಗ್ರಾಮ್ ಬರ್ದು ಡೆಮಾನ್ಸ್ಟ್ರೇಟ್ ಮಾಡಬೇಕು. how you can suspend a thread to go to blocked state and also how you can resume a thread, what output you will be getting anta barodru saha that will be very much good from your writing point of view. So this completes the topic life cycle of a thread. So states ಬಂದು ಥ್ರೆಡ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದ ತಕ್ಷಣ ಕ್ರಿಯೇಟ್ ಸ್ಟೇಟ್ ಅಥವಾ ನ್ಯೂ ಸ್ಟೇಟ್ ಆಗಿರುತ್ತೆ.
ಸ್ಟಾರ್ಟ್ ಮೆಥಡ್ ನ ಕಾಲ್ ಮಾಡಿದಾಗ ರನ್ನಬಲ್ ಅಥವಾ ಎಕ್ಸಿಕ್ಯೂಟಬಲ್ ಸ್ಟೇಟ್, ಸ್ಲೀಪ್ ಮಾಡಿದಾಗ ಒಂದು ಡಿಸೈರ್ಡ್ ಅಮೌಂಟ್ ಆಫ್ ಟೈಮ್ ಗೆ ವೇಟಿಂಗ್ ಸ್ಟೇಟ್ ಹೋಗುತ್ತೆ ಥ್ರೆಡ್. ಆ ಡಿಸೈರ್ಡ್ ಅಮೌಂಟ್ ಆಫ್ ಟೈಮ್ ಕಂಪ್ಲೀಟ್ ಆದ್ಮೇಲೆ, ಟೈಮ್ ಇಂಟರ್ವಲ್ ಕಂಪ್ಲೀಟ್ ಆದ್ಮೇಲೆ ಅಗೈನ್ ರನ್ನಬಲ್ ಸ್ಟೇಟ್ ಬರುತ್ತೆ. ಜಾಯಿನ್ ಅಥವಾ ವೇಟ್ ಮೆಥಡ್ ಕಾಲ್ ಮಾಡಿದ್ರೆ ವೇಟಿಂಗ್ ಸ್ಟೇಟ್ ಹೋಗುತ್ತೆ, ಬೇರೆ ಥ್ರೆಡ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆದ್ಮೇಲೆ ರನ್ನಬಲ್ ಬರುತ್ತೆ. ಸಸ್ಪೆಂಡ್ ಅಥವಾ ರೆಸ್ಯೂಮ್ ನ ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದೀನಿ, ಯಾವ ರೀತಿ ಔಟ್ಪುಟ್ ಬರುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. So this completes the topic life cycle of a thread. So the last topic for this presentation session is alive and join method. ಏನು is alive ಅಂದ್ರೆ, ಏನು join method ಅಂದ್ರೆ ಅಂತ ಈಗ ಡೀಟೇಲ್ ಆಗಿ with the help of a Java program we shall learn. So ನಾನು ಆಗ್ಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ದಂಗೆ is alive is a method which is used to check whether a thread is alive or not. ಥ್ರೆಡ್ ಬದುಕಿದೆಯೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ is alive ಅನ್ನೋ ಮೆಥಡ್ ನ ಯೂಸ್ ಮಾಡ್ತಾರೆ. ದಟ್ ಮೀನ್ಸ್ ನಿಮ್ ಥ್ರೆಡ್ ಏನಾದ್ರು ರನಬಲ್ ಸ್ಟೇಟ್ ಅಲ್ಲಿ ಇತ್ತು ಅಂದ್ರೆ, ಥ್ರೆಡ್ ಬದುಕಿದೆ ಅಂತ. ನಿಮ್ ಥ್ರೆಡ್ ಏನಾದ್ರು ರನಬಲ್ ಸ್ಟೇಟ್ ಬಿಟ್ಟು ಬೇರೆ ಯಾವ ಸ್ಟೇಟ್ ಅಲ್ಲಿ ಇತ್ತು ಅಂದ್ರೂ ಸಹ ಥ್ರೆಡ್ ಬದುಕಿಲ್ಲ ಅಂತ ಅರ್ಥ. ಸೊ is alive ಅನ್ನೋ ಮೆಥಡ್ ಒಂದು ಬುಲಿಯನ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಸೊ is alive ಮೆಥಡ್ ಏನಾದ್ರು ಟ್ರೂ ನ ರಿಟರ್ನ್ ಮಾಡಿದ್ರೆ ಥ್ರೆಡ್ ಇಸ್ ಇನ್ ರನಬಲ್ ಸ್ಟೇಟ್ ಅಥವಾ ಥ್ರೆಡ್ ಬದುಕಿದೆ ಅಂತ. ನಿಮ್ is alive ಮೆಥಡ್ ಏನಾದ್ರು ಫಾಲ್ಸ್ ನ ರಿಟರ್ನ್ ಮಾಡಿದ್ರೆ ಥ್ರೆಡ್ ಇಸ್ ನಾಟ್ ಇನ್ ರನಬಲ್ ಸ್ಟೇಟ್ ಅಂತ, ಅಥವಾ ಥ್ರೆಡ್ ಬದುಕಿಲ್ಲ ಅಂತ. ಸೊ is alive ಮೆಥಡ್ if it returns true then the thread is in runnable state. If it returns false then the thread is not in runnable state, or I can say it is not alive. ಸಿಂಟ್ಯಾಕ್ಸ್ ಹೆಂಗ್ ಬರೀಬಹುದು is alive ಅಂದ್ರೆ, is alive ಅಂತ ಮೆಥಡ್ ನೇಮ್ ಬರ್ಕೊಂಡಿದೀನಿ, ರಿಟರ್ನ್ ಟೈಪ್ ಬುಲಿಯನ್. ಆಬ್ವಿಯಸ್ಲಿ ಟ್ರೂ ರಿಟರ್ನ್ ಮಾಡ್ತು ಅಂದ್ರೆ ಥ್ರೆಡ್ ರನಬಲ್ ಸ್ಟೇಟ್ ಅಲ್ಲಿ ಇದೆ, ಅಲೈವ್ ಆಗಿದೆ. ಫಾಲ್ಸ್ ರಿಟರ್ನ್ ಮಾಡ್ತು, ಥ್ರೆಡ್ ರನಬಲ್ ಸ್ಟೇಟ್ ಅಲ್ಲಿ ಇಲ್ಲ, ಅಲೈವ್ ಆಗಿಲ್ಲ ಅಂತ ಡಿಕ್ಲೇರ್ ಮಾಡ್ಕೋಬಹುದು. ಫೈನಲ್ ಅಂತ ಕೀವರ್ಡ್ ನ ಏನ್ ಪ್ರಿಸೀಡ್ ಮಾಡ್ತಾರೆ ಅಂದ್ರೆ, is alive ಅನ್ನೋ ಮೆಥಡ್ ನ ನಾವು ಓವರ್ ರೈಡ್ ಮಾಡಕ್ಕಾಗಲ್ಲ, ಆರ್ ಐ ಕ್ಯಾನ್ ಸೇ ಇಟ್ ಕೆನಾಟ್ ಬಿ ಮೆಥಡ್ ಓವರ್ ರೈಡಿಂಗ್ ನ ಪರ್ಫಾರ್ಮ್ ಮಾಡಕ್ಕಾಗಲ್ಲ is alive ಮೆಥಡ್ ಅಲ್ಲಿ. ಅಂಡ್ ಐ ಕ್ಯಾನ್ ಆಲ್ಸೋ ಕೆನಾಟ್ ಇನರಿಟ್ ಮಾಡ್ಕೊಳಕ್ಕೂ ಆಗಲ್ಲ is alive ಮೆಥಡ್ ನ. ಮೇನ್ ಆಗಿ ಓವರ್ ರೈಡ್ ಮಾಡಕ್ಕಾಗಲ್ಲ, ಮೆಥಡ್ ಓವರ್ ರೈಡಿಂಗ್ ನ is alive ಮೆಥಡ್ ಗೆ ಪರ್ಫಾರ್ಮ್ ಮಾಡಕ್ಕಾಗಲ್ಲ. ಫೈನಲ್ ಅನ್ನೋ ಕೀವರ್ಡ್ ಇಂದ ಪ್ರಿಸೀಡ್ ಮಾಡಿದಾಗ ಇಟ್ ಕೆನಾಟ್ ಬಿ ಓವರ್ ರಿಟರ್ನ್. ನೆಕ್ಸ್ಟ್ ಜಾಯಿನ್ ಮೆಥಡ್ ನ ಏನ್ ಯೂಸ್ ಮಾಡ್ತಾರೆ ಅಂದ್ರೆ, ಒಂದು ಥ್ರೆಡ್ ವೇಟಿಂಗ್ ಸ್ಟೇಟ್ ಗೆ ಹೋಗ್ಬೇಕು, ಅದೇ ವೇಟಿಂಗ್ ಸ್ಟೇಟ್ ಗೆ ಹೋಗ್ಬೇಕು ಅಂದಾಗ ದಟ್ ಪರ್ಟಿಕ್ಯುಲರ್ ಥ್ರೆಡ್ ವಿಲ್ ಕಾಲ್ ದ ಜಾಯಿನ್ ಮೆಥಡ್. It is a method called by a thread itself to go to waiting state. So allo sir join method final keyword, that means this method cannot also be overridden. So ಏನಾದ್ರು ಯಾವ ಟೈಪ್ ಆಫ್ ಎಕ್ಸೆಪ್ಷನ್ ಈ ಮೆಥಡ್ ನ ಥ್ರೋ ಮಾಡಬಹುದು ಅನ್ನೋದನ್ನ ಥ್ರೋಸ್ ಮುಖಾಂತರ ಇಂಡಿಕೇಟ್ ಮಾಡಿದ್ರು. ಸೊ ದಿಸ್ ಟೈಪ್ ಆಫ್ ಮೆಥಡ್ ಕ್ಯಾನ್ ಥ್ರೋ ಇಂಟರಪ್ಟೆಡ್ ಎಕ್ಸೆಪ್ಷನ್ ಅಂತ ಥ್ರೋಸ್ ಕೀವರ್ಡ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ is alive, it is a method which is used to check whether a thread is alive or not. If a thread is alive, then that means it is in runnable state. If it is not alive, then that means it is not in runnable state. So is alive is a method which returns a boolean value. If it returns true, then that means the thread is alive. If it returns false, then that means the thread is not alive. Join is a method which is called by a thread itself in order to go to a waiting state. On the waiting state ಹೋಗಕ್ಕೆ join ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಥ್ರೆಡ್ ಜಾಯಿನ್ ಮೆಥಡ್ ಕಾಲ್ ಮಾಡಿದಾಗ ಅದು ವೇಟಿಂಗ್ ಸ್ಟೇಟ್ ಹೋಗುತ್ತೆ. Now we shall try to look into a Java program to demonstrate the usage of is alive and join method. is alive ಮತ್ತೆ join method ನ ಯಾವ ರೀತಿ ಯೂಸ್ ಮಾಡಿ ಒಂದು ಜಾವಾ ಪ್ರೋಗ್ರಾಮ್ ಬರೀಬಹುದು ಅನ್ನೋದನ್ನ ತೋರಿಸಿದ್ದಾರೆ. Now let us go through this particular Java program, and also this particular topic is very important from exam point of view. ಎಲ್ಲಾ ಟಾಪಿಕ್ ಈಗ ಏನೇನ್ ಕವರ್ ಮಾಡಿದೀನಿ ಮಾಡ್ಯೂಲ್ ಅಲ್ಲಿ ವೆರಿ ಇಂಪಾರ್ಟೆಂಟ್. 2 ways of creating threads, ಒಂದು ಸಿಂಕ್ರೊನೈಸೇಷನ್ ಆಗಿರ್ಬೋದು, ಲೈಫ್ ಸೈಕಲ್ ಆಫ್ ಎ ಥ್ರೆಡ್ ಆಗಿರ್ಬೋದು, is alive and join ಮೆಥಡ್ ಆಗಿರ್ಬೋದು. 4 ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಲ್ಲಿವರೆಗೂ ಕವರ್ ಮಾಡಿರೋದ್ರಲ್ಲಿ. ಸೊ ಫಸ್ಟ್ ಒಂದು ಎ ಅಂತ ಥ್ರೆಡ್ ಕ್ರಿಯೇಟ್ ಮಾಡ್ಕೋತಾ ಇದೀನಿ. ಇಟ್ ಇಸ್ ಎ ನಾರ್ಮಲ್ ಕ್ಲಾಸ್. ಯಾವಾಗ ಎಕ್ಸ್ಟೆನ್ಸ್ ಥ್ರೆಡ್ ಅಂತ ಬರೀಬೇಕು, ಇಟ್ ಇಸ್ ನಾಟ್ ಥ್ರೆಡ್ಸ್, ಥ್ರೆಡ್, ದಟ್ ಟು ಟಿ ಶುಡ್ ಬಿ ಕ್ಯಾಪ್ಸ್. ಯಾವಾಗ ಎಕ್ಸ್ಟೆನ್ಸ್ ಥ್ರೆಡ್ ಮಾಡ್ತೀರಾ, ಈ ಎ ಅನ್ನೋ ನಾರ್ಮಲ್ ಕ್ಲಾಸು ಥ್ರೆಡ್ ಕ್ಲಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ರತಿ ಒಂದು ಥ್ರೆಡ್ ಎಕ್ಸಿಕ್ಯೂಷನ್ ಆ ಥ್ರೆಡ್ ರನ್ ಮೆಥಡ್ ಒಳಗಾಗುತ್ತೆ. ಈ ಥ್ರೆಡ್ ರನ್ ಮೆಥಡ್ ಒಳಗೆ ಟ್ರೈ ಕ್ಯಾಚ್ ಬ್ಲಾಕ್ ಬರ್ಕೊಂಡಿದೀನಿ ಸೇಫರ್ ಸೈಡ್ ಗೆ. ಇನ್ ಕೇಸ್ ಈ ಕೋಡ್ ಅಲ್ಲಿ ಏನಾದ್ರು ಎಕ್ಸೆಪ್ಷನ್ ರೈಸ್ ಆಯ್ತು ಅಂದ್ರೆ ಎಕ್ಸೆಪ್ಷನ್ ನ ಸೂಟಬಲ್ ಆಗಿ ಹ್ಯಾಂಡಲ್ ಮಾಡಕ್ಕೆ. ಸೊ ಈ ಟ್ರೈ ಬ್ಲಾಕ್ ಒಳಗೆ 1 to 3 ವರ್ಗು ವ್ಯಾಲ್ಯೂಸ್ ನ ಪ್ರಿಂಟ್ ಮಾಡ್ತಾ ಇದೀನಿ. ಸೊ ದಿಸ್ ಇಸ್ ಮೈ ಎ ಕ್ಲಾಸ್ ಡೆಫಿನೇಷನ್. ಎ ವಾಸ್ ಎ ನಾರ್ಮಲ್ ಕ್ಲಾಸ್.
ಎಕ್ಸ್ಟೆನ್ಸ್ ಥ್ರೆಡ್ ಅಂತ ಕೊಟ್ಟಾಗ ನಾರ್ಮಲ್ ಕ್ಲಾಸ್ ಆಗಿರೋ ಈ ಎ ಕ್ಲಾಸ್ ಥ್ರೆಡ್ ಕ್ಲಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ರತಿಯೊಂದು ಥ್ರೆಡ್ ಎಕ್ಸಿಕ್ಯೂಷನ್ ರನ್ ಮೆಥಡ್ ಒಳಗಾಗುತ್ತೆ. ಈ ರನ್ ಮೆಥಡ್ ಒಳಗೆ ಟ್ರೈ ಕ್ಯಾಚ್ ಬ್ಲಾಕ್ ಒಳಗೆ ಕೋಡ್ ಬರ್ಕೊಂಡಿದೀನಿ. ಟ್ರೈ ಬ್ಲಾಕ್ ಒಳಗೆ 1 to 3 ವರ್ಗು ವ್ಯಾಲ್ಯೂಸ್ ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಎ ಕ್ಲಾಸ್ ಟು ಡೆಫಿನೇಷನ್ ಎಂಡ್ ಆಗಿದೆ. ಅದೇ ರೀತಿ ಬಿ ಅನ್ನೋ ಒಂದು ಥ್ರೆಡ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಆ ಬಿ ಅನ್ನೋ ಥ್ರೆಡ್ ನಾರ್ಮಲ್ ಕ್ಲಾಸ್ ಆಗಿತ್ತು. ಎಕ್ಸ್ಟೆನ್ಸ್ ಥ್ರೆಡ್ ಬರೆದಾಗ ನಾರ್ಮಲ್ ಕ್ಲಾಸ್ ಆಗಿರೋ ಬಿ ಕ್ಲಾಸ್ ಥ್ರೆಡ್ ಆಗಿ ಕನ್ವರ್ಟ್ ಆಯ್ತು. ಇಲ್ಲೂ ಸಹ ಟ್ರೈ ಕ್ಯಾಚ್ ಬ್ಲಾಕ್ ಒಳಗೆ ಕೋಡ್ ಬರ್ಕೊಂಡಿದ್ದೀನಿ. ಇಲ್ಲಿ ಫಾರ್ ಲೂಪ್ ಅಲ್ಲಿ 10 ಇಂದ 10 9 8 ಡಿಕ್ರಿಮೆಂಟ್ ಮಾಡ್ಕೊಂಡು ಐ ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀನಿ. 10 9 ಅಂತ 9 8 ಅಂತ ಪ್ರಿಂಟ್ ಮಾಡ್ತೀನಿ. ಸೊ ಇಲ್ಲಿ ನಂದು ಬಿ ಕ್ಲಾಸ್ ಡೆಫಿನೇಷನ್ ಎಂಡ್ ಆಗುತ್ತೆ. ಸೊ ಐ ಹ್ಯಾವ್ ಕ್ರಿಯೇಟೆಡ್ 2 ಥ್ರೆಡ್ ಕ್ಲಾಸ್. ಎ ಅಂತ ಒಂದು ಥ್ರೆಡ್ ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಅಲ್ಲಿ 1 to 3 ವ್ಯಾಲ್ಯೂ ಪ್ರಿಂಟ್ ಆಗ್ತಾ ಇದೆ. ಬಿ ಅಂತ ಒಂದು ಥ್ರೆಡ್ ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಅಲ್ಲಿ 10 to 8 ವ್ಯಾಲ್ಯೂಸ್ ಪ್ರಿಂಟ್ ಆಗ್ತಾ ಇದೆ. ನೆಕ್ಸ್ಟ್ ಡೆಮೋ ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಅಲ್ಲಿ ಮೈನ್ ಮೆಥಡ್ ಬರ್ಕೊಂಡಿದ್ದೀನಿ. ಮೈನ್ ಮೆಥಡ್ ಡೆಫಿನೇಷನ್ ಈ ರೀತಿ ಇದೆ. ಸೊ ಇದ್ರದ್ದು ಔಟ್ಪುಟ್ ನ ಇಲ್ಲಿ ತೋರಿಸಿದ್ದೀನಿ. ಸೊ ನಿಮ್ಗೆ ಇದ್ರದ್ದು ಔಟ್ಪುಟ್ ಏನ್ ಅವಶ್ಯಕತೆ ಇಲ್ಲ ತೋರ್ಸೋದು. ಸೊ ಮೇನ್ ಆಗಿ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಬೇಕು. ಇದು ಅರ್ಥ ಆಯ್ತು ಅಂದ್ರೆ ಇಸ್ ಅಲೈವ್ ಅಂಡ್ ಜಾಯಿನ್ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಅಬ್ಸರ್ವ್ ಮಾಡಿ. ಆಸ್ ಯು ಕ್ಯಾನ್ ಸಿ ಹಿಯರ್, ಈ ಎ ಅನ್ನೋ ಥ್ರೆಡ್ ಕ್ಲಾಸ್ಗೆ T1 ಅಂತ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಸೊ T1 ಅಂತ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಆ T1 ಆಬ್ಜೆಕ್ಟ್ ಮುಖಾಂತರ ಸ್ಟಾರ್ಟ್ ಮೆಥಡ್ ಕಾಲ್ ಮಾಡ್ತೀನಿ. ಯಾವಾಗ T1 ಆಬ್ಜೆಕ್ಟ್ ಮುಖಾಂತರ ಸ್ಟಾರ್ಟ್ ಮೆಥಡ್ ಕಾಲ್ ಮಾಡ್ತೀರಾ, ಇಟ್ ವಿಲ್ ಗೋ ಟು ದ ರನ್ ಮೆಥಡ್. ಸೊ ರನ್ ಮೆಥಡ್ ಹೋಗುತ್ತೆ. ಈಗ T1 ಥ್ರೆಡ್ ಬಂದು ನನಗೆ ರನಬಲ್ ಸ್ಟೇಟ್ ಅಲ್ಲಿ ಇದೆ ಅಂತ ಆಯ್ತು T1 ಥ್ರೆಡ್. ಬಟ್ ನೆಕ್ಸ್ಟ್ ಏನ್ ಮಾಡ್ತಾ ಇನ್ ಅಬ್ಸರ್ವ್ ಮಾಡಿ, ಟ್ರೈ ಕ್ಯಾಚ್ ಬ್ಲಾಕ್ ಬರ್ಕೊಂಡು ಟ್ರೈ ಬ್ಲಾಕ್ ಒಳಗೆ T1 ಥ್ರೆಡ್ ನ ವೇಟಿಂಗ್ ಸ್ಟೇಟ್ ಕಳಿಸ್ತಾ ಇದ್ದೀನಿ. ಜಾಯಿನ್ ಮೆಥಡ್ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಥ್ರೆಡ್ ಜಾಯಿನ್ ಮೆಥಡ್ ನ ಕಾಲ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಥ್ರೆಡ್ ವೇಟಿಂಗ್ ಸ್ಟೇಟ್ ಹೋಗ್ಬಿಡುತ್ತೆ. ಸೊ ಈಗ T1 ಥ್ರೆಡ್ ನ ವೇಟಿಂಗ್ ಸ್ಟೇಟ್ ಕಳಿಸ್ತಾ ಇದ್ದೀನಿ. ಸೊ ನಾವು T1 ಥ್ರೆಡ್ ಹ್ಯಾಸ್ ಗಾನ್ ಟು ವೇಟಿಂಗ್ ಸ್ಟೇಟ್. ನೆಕ್ಸ್ಟ್ ಇಲ್ಲಿ ಆ T1 ಥ್ರೆಡ್ ನ ಇಸ್ ಅಲೈವ್ ಮೆಥಡ್, T1 ಥ್ರೆಡ್ ಮುಖಾಂತರ ಇಸ್ ಅಲೈವ್ ಮೆಥಡ್ ನ ಕಾಲ್ ಮಾಡ್ತೀನಿ. ಸೊ ಈಗ T1 ಥ್ರೆಡ್ ಜಾಯಿನ್ ಮೆಥಡ್ ಕಾಲ್ ಮಾಡಿ ವೇಟಿಂಗ್ ಸ್ಟೇಟ್ ಆಗಿರುತ್ತೆ. T1 ಥ್ರೆಡ್ ಜಾಯಿನ್ ಕಾಲ್ ಮಾಡಿ ವೇಟಿಂಗ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ಆ T1 ಥ್ರೆಡ್ ಗೆ ಇಸ್ ಅಲೈವ್ ಕಾಲ್ ಮಾಡಿದ್ರೆ ನನಗೆ ಫಾಲ್ಸ್ ರಿಟರ್ನ್ ಆಗುತ್ತೆ. ಅದಕ್ಕೆ ನನಗೆ ಔಟ್ಪುಟ್ ಅಲ್ಲಿ ಫಾಲ್ಸ್ ಪ್ರಿಂಟ್ ಆಗ್ತಾ ಇದೆ. ಬಿಕಾಸ್ T1 ಹ್ಯಾಸ್ ಗಾನ್ ಟು ವೇಟಿಂಗ್ ಸ್ಟೇಟ್ ಬೈ ಕಾಲಿಂಗ್ ದ ಜಾಯಿನ್ ಮೆಥಡ್. ಸೊ ಜಾಯಿನ್ ಮೆಥಡ್ ಕಾಲ್ ಮಾಡಿ ವೇಟಿಂಗ್ ಸ್ಟೇಟ್ ಅಲ್ಲಿ ಇರೋದ್ರಿಂದ T1 ಥ್ರೆಡ್ ಆ T1 ಥ್ರೆಡ್ ಗೆ ಇಸ್ ಅಲೈವ್ ಮೆಥಡ್ ನ ಕಾಲ್ ಮಾಡಿದ್ರೆ ನನಗೆ ರಿಟರ್ನ್ ಆಗಿ ಫಾಲ್ಸ್ ಪ್ರಿಂಟ್ ಆಗುತ್ತೆ. ಅದೇ ರೀತಿ T2 ಥ್ರೆಡ್ ಪ್ರಿಂಟ್ ಮಾಡ್ತಾ ಇದ್ದೀನಿ. ಬಿ ಥ್ರೆಡ್ ಕ್ಲಾಸ್ಗೆ T2 ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಯಾವಾಗ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀರಾ, ಇಟ್ ವಿಲ್ ಬಿ ನ್ಯೂ ಸ್ಟೇಟ್, ನ್ಯೂ ಅಥವಾ ಕ್ರಿಯೇಟ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಅವಾಗ ಆ ಪರ್ಟಿಕ್ಯುಲರ್ ಥ್ರೆಡ್ ಮುಖಾಂತರ ಇಸ್ ಅಲೈವ್ ಕಾಲ್ ಮಾಡಿದ್ರು ಸಹ ಇಟ್ ವಿಲ್ ಪ್ರಿಂಟ್ ಫಾಲ್ಸ್. ಬಿಕಾಸ್ ಈಗ T2 ಹ್ಯಾಸ್ ನಾಟ್ ಗಾನ್ ಟು ರನಬಲ್ ಸ್ಟೇಟ್. T2 ಇನ್ನು ರನಬಲ್ ಸ್ಟೇಟ್ ಹೋಗಿರಲ್ಲ, ಬರೀ ನ್ಯೂ ಅಥವಾ ಕ್ರಿಯೇಟ್ ಸ್ಟೇಟ್ ಅಲ್ಲೇ ಇರುತ್ತೆ. ದಟ್ಸ್ ವೈ ನಿಮ್ಗೆ ಔಟ್ಪುಟ್ ಅಲ್ಲಿ ಫಾಲ್ಸ್ ಪ್ರಿಂಟ್ ಆಗುತ್ತೆ. ಸೊ ಆಸ್ ಯು ಕ್ಯಾನ್ ಸಿ ಹಿಯರ್ ಔಟ್ಪುಟ್ ಅಲ್ಲಿ ಫಾಲ್ಸ್ ಪ್ರಿಂಟ್ ಆಯ್ತು. ಈಗ ಏನ್ ಮಾಡ್ತಾ ಇದೀನಿ, T2 ಡಾಟ್ ಸ್ಟಾರ್ಟ್. ಈಗ T2 ಥ್ರೆಡ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಯಾವಾಗ T2 ಮುಖಾಂತರ ಸ್ಟಾರ್ಟ್ ಮೆಥಡ್ ಕಾಲ್ ಮಾಡ್ತೀರಾ, ಇಟ್ ವಿಲ್ ಕಾಲ್ ದ ರನ್ ಮೆಥಡ್. ದಟ್ ಮೀನ್ಸ್ T2 ಈಗ ರನಬಲ್ ಸ್ಟೇಟ್ ಅಲ್ಲಿ ಇದೆ. ನೌ T2 ಹ್ಯಾಸ್ ಗಾನ್ ಟು ರನಬಲ್ ಸ್ಟೇಟ್. ಈಗ T2 ಥ್ರೆಡ್ ಮುಖಾಂತರ ಇಸ್ ಅಲೈವ್ ಮೆಥಡ್ ಕಾಲ್ ಮಾಡಿದ್ರೆ T2 ರನಬಲ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ಇಸ್ ಅಲೈವ್ ಮೆಥಡ್ ನಿಮ್ಗೆ ಟ್ರೂ ನ ರಿಟರ್ನ್ ಮಾಡುತ್ತೆ. ಸೊ ದಟ್ಸ್ ವೈ ಇಲ್ಲಿ T2 ಡಾಟ್ ಇಸ್ ಅಲೈವ್ ಪ್ರಿಂಟ್ ಮಾಡಿದಾಗ ಟ್ರೂ ಪ್ರಿಂಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಸೊ ಏನೇನ್ ಆಗ್ತಾ ಇದೆ, ಫಸ್ಟ್ T1 ಥ್ರೆಡ್ ನ ಸ್ಟಾರ್ಟ್ ಮಾಡ್ತಾ ಇದೀರಾ. ಸೊ ದಟ್ ಮೀನ್ಸ್ T1 ಇಸ್ ಇನ್ ರನಬಲ್ ಸ್ಟೇಟ್. ಬಟ್ ಅದೇ T1 ಥ್ರೆಡ್ ನ ಮುಖಾಂತರ ಜಾಯಿನ್ ಮೆಥಡ್ ಕಾಲ್ ಮಾಡ್ತಾ ಇದೀರಾ. ದಟ್ ಮೀನ್ಸ್ ನಾವು T1 ಹ್ಯಾಸ್ ಗಾನ್ ಟು ವೇಟಿಂಗ್ ಸ್ಟೇಟ್. ಸೊ ಆ T1 ಮುಖಾಂತರ ಇಸ್ ಅಲೈವ್ ಕಾಲ್ ಮಾಡಿದಾಗ ಫಾಲ್ಸ್ ಪ್ರಿಂಟ್ ಆಗುತ್ತೆ. ಬಿಕಾಸ್ T1 ವೇಟಿಂಗ್ ಸ್ಟೇಟ್ ಅಲ್ಲಿ ಇದೆ. ಅದೇ ರೀತಿ ಬಿ ಥ್ರೆಡ್ ಗೆ T2 ಅಂತ ಥ್ರೆಡ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದಾಗ T2 ಗೆ ಇಸ್ ಅಲೈವ್ ಕಾಲ್ ಮಾಡಿದ್ರು ಫಾಲ್ಸ್ ಪ್ರಿಂಟ್ ಆಗುತ್ತೆ. ಬಿಕಾಸ್ T2 ಇನ್ನು ನ್ಯೂ ಸ್ಟೇಟ್ ಅಲ್ಲಿ ಇರುತ್ತೆ ಅಥವಾ ಕ್ರಿಯೇಟ್ ಸ್ಟೇಟ್ ಅಲ್ಲಿ ಇರುತ್ತೆ. ಯಾವಾಗ T2 ಥ್ರೆಡ್ ಆಬ್ಜೆಕ್ಟ್ ಸ್ಟಾರ್ಟ್ ನ ಕಾಲ್ ಮಾಡುತ್ತೆ, ಅವಾಗ T2 ರನ್ ಮೆಥಡ್ ಕಾಲ್ ಆಗುತ್ತೆ. ದಟ್ ಮೀನ್ಸ್ T2 ಹ್ಯಾಸ್ ಗಾನ್ ಟು ರನಬಲ್ ಸ್ಟೇಟ್. ಅವಾಗ T2 ಥ್ರೆಡ್ ಮುಖಾಂತರ ಇಸ್ ಅಲೈವ್ ಕಾಲ್ ಮಾಡಿದ್ರೆ ನನಗೆ ಅವಾಗ ಟ್ರೂ ಪ್ರಿಂಟ್ ಆಗುತ್ತೆ. ದಿಸ್ ಈಸ್ ಹೌ ಯು ಕ್ಯಾನ್ demonstrate the usage of is alive and join method with the help of this particular Java program. So this completes all the topic with respect to this particular presentation session. So in this particular presentation session, we covered topics on main thread. What do you mean by main thread?
It is the first thread to start execution. ಅದನ್ನ parent thread ಅಂತಾನು ಕರಿತೀವಿ. ಆ thread ಇಂದ ಬೇರೆ ಎಲ್ಲ thread ಕ್ರಿಯೇಟ್ ಆಗ್ತವೆ. ಅದೆಲ್ಲ ಮೇನ್ ಥ್ರೆಡ್ ಅಲ್ಲಿ ನೋಡಿದ್ವಿ. ಸಿಂಕ್ರೊನೈಸೇಷನ್ ಅಂದ್ರೆ ಏನು ಅಂತ ನೋಡಿದ್ವಿ. ಎಟ್ ಎನಿ ಒನ್ ಪಾಯಿಂಟ್ ಆಫ್ ಟೈಮ್ only one thread can access the shared memory or shared resource. In order to achieve synchronization, there are two ways. First one is synchronized statement, second one is synchronized block. Life cycle of a thread ಏನೇನ್ ಬರುತ್ತೆ, ನ್ಯೂ ಸ್ಟೇಟು, ರನಬಲ್ ಸ್ಟೇಟು, ನೆಕ್ಸ್ಟ್ ಬ್ಲಾಕ್ ಟು ಸ್ಟೇಟು, ಸ್ಲೀಪ್ ಟು ವೇಟಿಂಗ್ ಸ್ಟೇಟ್ ಎಲ್ಲ ನೋಡಿದ್ವಿ. ಲಾಸ್ಟ್ ಅಲ್ಲಿ ಇಸ್ ಅಲೈವ್ ಮತ್ತೆ ಜಾಯಿನ್ ಮೆಥಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. So I need you people to watch both this presentation session, that is module 4 presentation 1 and also module 4 presentation 2. Apart from these two presentation session, you also need to watch the lab program presentation session 3. So these 3 presentation session are very much important from exam point of view. You can get some 1 to 2 questions or 2 to 3 questions from these topics for exams. So these are very important. Just go through this presentation session and watch them carefully. If you are getting any doubts with respect to this presentation sessions, you can call or ping me. Thank you.